ಸೊ ಬೇಸಿಕಲಿ ಸವಿತಾಜಿನ ನಾವು ಇದು ತಿಳ್ಕೊಂಡಿರೋ ಪ್ರಕಾರ ಅವರ ಅಕಾಡೆಮಿಕ್ಸ್ಗೂ ಮತ್ತು ಅವರು ಮಾಡ್ತಿರೋ ಕೆಲಸಕ್ಕೂ ನೋಡಿದ್ರೆ ತುಂಬ ಡಿಫರೆನ್ಸ್ ಇದೆ. ಬೇಸಿಕಲಿ ಸವಿತಾಜಿಯವನ್ನ ನಾನು ಒಂದು ವಾರದಿಂದ ಭೇಟಿ ಮಾಡಿದಾಗ ನಮಗೆ ಒಂಥರ ಒಂದು ದೊಡ್ಡ ಇನ್ಸ್ಪಿರೇಷನ್ ಥರ ಇತ್ತು. ಅವ್ರು ಓದಿರೋದು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಒಂದು 22-23 ವರ್ಷದಲ್ಲೇ ಅವರು ಮುಂದುವರೆದ್ಬಿಟ್ರು. ಆಮೇಲೆಯಿಂದ ಯಾವುದೋ ಒಂದು ಇದು ಚಾರ್ಟೆಡ್ ಅಕೌಂಟೆಂಟ್ ಫರ್ಮಲ್ಲಿ ಕೆಲಸ ಮಾಡ್ತಾ ಶಿ ಹ್ಯಾಸ್ ಫೌಂಡ್ ದಟ್ ಈಸ್ ನಾಟ್ ಹರ್ ಡಿರೆಕ್ಷನ್ ಅಂಡ್ ದೆನ್ ಕೇಮ್ ಇನ್ ಟು ದಿ NGO ಸೆಕ್ಟರ್. ಅವ್ರದ್ದು ಬಗ್ಗೆ ಅವ್ರನ್ನೇ ಜಾಸ್ತಿ ಮಾತಾಡಲಿಕ್ಕೆ ಬಿಡ್ತೀನಿ. ಸೊ ಬಟ್ ಇಟ್ ವಾಸ್ ಅನ್ ಇನ್ಸ್ಪಿರೇಷನ್, ವೆರಿ ಎನರ್ಜೆಟಿಕ್, ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಎ ಪರ್ಸನ್. ಸೊ ಅವರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಒಂದು 3-3.5 ಗಂಟೆ ಮಾತಾಡಿದ್ದೀವಿ. ನಾವು ಏನು ಮಾತಾಡಿದ್ದೀವಿ ಅಂತ ಆಮೇಲಿಂದ ನೆನೆಸ್ಕೊಂಡಾಗ ಅನ್ನಿಸ್ತು, ಬೇಸಿಕಲಿ ಇಷ್ಟು ದಿವಸ ನಾವು ಅದನ್ನ ಮಿಸ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ಲೈಡ್. ಸೊ SVYM ಅನ್ನೋದು ಶ್ರೀ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತಂದ್ಬಿಟ್ಟು ಇಟ್ ಹಸ್ ಸ್ಟಾರ್ಟೆಡ್ ಕ್ವೈಟ್ ಅರ್ಲಿ, ಅಬೌಟ್ 20-30 years ಬ್ಯಾಕ್. ಸೊ ಬೇಸಿಕಲಿ ಅವರು ಶುರು ಮಾಡ್ಕೊಂಡಿದ್ದ ಪರ್ಪಸ್ಸು ಎಂಪವರ್ಮೆಂಟ್ ಆಫ್ ದಿ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಇದು ಡೌನ್ ಇರುವಂಥ ಜನಕ್ಕೆ, ಅಂದರೆ ಯಾರಿಗೆ ಯಾವುದು ಸಿಗುತ್ತಾ ಇಲ್ವೋ ಅದನ್ನು ಕೊಡಿಸೋಣ ಅನ್ನೋ ಒಂದು ದೃಷ್ಟಿಯಿಂದ ಜಾಸ್ತಿ ಅವರು ಯಾರ ಜೊತೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಸವಿತಾಜಿ ಡೀಟೇಲ್ ಆಗಿ ಹೇಳ್ತಾರೆ. ಬಟ್ ಬೇಸಿಕಲಿ ಈ ನಾವು ಯಾರು ಅಂತ ಟ್ರೈಬಲ್ ಅಂತ ಹೇಳ್ತೀವಿ, ಆ ಟ್ರೈಬಲ್ಸ್ ಜೊತೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಟಬಲ್ ರೀಚ್ ಅಂತ ಯಾಕೆ ಮೆನ್ಷನ್ ಮಾಡಿದ್ವಿ, ಇಂಗ್ಲೀಷಲ್ಲಿ ಯಾಕೆ ಮೆನ್ಷನ್ ಮಾಡಿದೀವಿ ಅಂದರೆ ಬೇರೆಯವ್ರಿಗೆ ಓದಲಿಕ್ಕೆ ಇದಾಗಲಿ ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಂಡಿರೋ ಪ್ರಕಾರ ಇದು ಒಂದು ಸಂಸ್ಥೆ, ಓಕೆ, ಒಂದು ಸಣ್ಣ NGO ಅಂತಲ್ಲ. 40 ವರ್ಷದಿಂದ ಇದೇ ಸರ್ವಿಸಲ್ಲಿ ಇದ್ದಾರೆ. 40 ವರ್ಷದಿಂದ ಇದನ್ನ ಬಿಲ್ಡ್ ಮಾಡಿದ್ದಾರೆ. 40 ವರ್ಷದಿಂದ ಬಿಲ್ಡ್ ಮಾಡಿರೋ ಆರ್ಗನೈಸೇಷನ್ನ ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ತಾ ಇದ್ದಾರೆ ಆಸ್ ಅನ್ ಆರ್ಗನೈಸೇಷನ್. ಇಲ್ಲಿ ತನಕ 35 ಲಕ್ಷ ಜನಕ್ಕೆ ಇವರು ಮಾಡ್ತಿರೋಂಥ ಸರ್ವಿಸ್ ರೀಚ್ ಆಗಿದೆ. 35 ಲಕ್ಷ ಜನ, 40ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಮತ್ತು 31 ಕರ್ನಾಟಕದ ಡಿಸ್ಟ್ರಿಕ್ಟ್, ಅಂದರೆ ಇವರು ಈಗ ಆಡುಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಳೋ ಥರ ಇವರು ಮುಟ್ಟಿದ ಡಿಸ್ಟ್ರಿಕ್ಟ್ ಇಲ್ಲ. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇವರ ಪ್ರೆಸೆನ್ಸ್ ಇದೆ. ಏನೋ ಒಂದು ಕೆಲಸ ಯಾವುದೋ ಒಂದು ಹಾಡಿನಲ್ಲಿ ಯಾವುದೋ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ. 100 ಜನ ಪಾರ್ಟ್ನರ್ಸ್, 100 ಜನ ಫಂಡಿಂಗ್ ಪಾರ್ಟ್ನರ್ಸ್ ಇರ್ಬೋದು, NGO ಪಾರ್ಟ್ನರ್ಸ್ ಇರ್ಬೋದು, ಸಪೋರ್ಟಿಂಗ್ ಪಾರ್ಟ್ನರ್ಸ್ ಇರ್ಬೋದು, ಯಾರೇ ಇರ್ಬೋದು, ಪಾರ್ಟ್ನರ್ಸ್ ಇದ್ದಾರೆ. ಮತ್ತು 32ಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ತೊಗೊಂಡಿದ್ದಾರೆ. ಎಷ್ಟು ಅವಾರ್ಡ್ಗಳನ್ನ ಅವ್ರು ನನ್ನ ಪ್ರಕಾರ ಕನ್ಸಿಡರ್ ಕೂಡ ಮಾಡಿರೋದಿಲ್ಲ. ಇಲ್ಲಿ ಲಿಸ್ಟ್ ಮಾಡೋಕ್ಕಾಗಿರೋದು 32. ಇದರಲ್ಲಿ ಮೇಯ್ನ್ ಆಗಿ 3 ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ: ಹೆಲ್ತ್, ಎಜುಕೇಷನ್ ಮತ್ತು ಇನ್ನೊಂದರಲ್ಲಿ. ಇದರಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಮೇಜರ್ ಆಗಿ ನಂಬರ್ ಆಫ್ ಫಸ್ಟ್ ಅಂತ ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಬಂದ್ಬಿಡುತ್ತೆ. HIV ಪ್ಲಸ್ ಬೇರೆ ಹೆಲ್ತನ್ನು ಜೊತೆಗೆ ಸೇರಿಸ್ಕೊಂಡು ಅವ್ರನ್ನ ಸಪರೇಟ್ ಮಾಡ್ದೇನೆ ಅದು ಒಂದು ಹೆಲ್ತ್ ರೀಸನ್ ಅಂತ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಮೊದಲನೇ ಆರ್ಗನೈಸೇಷನ್ SVYM. ಅದೇ ಥರ ರಿಹ್ಯಾಬಿಲಿಟೇಷನ್ ಆಫ್ ಕೇರ್ ಫಾರ್ ಸ್ಪೆಷಲಿ ಏಬಲ್ಡ್, ಅಂದರೆ ಅವ್ರಿಗೆ ಯಾವುದೇ ಒಂಥರ ನ್ಯೂನ್ಯತೆಗಳಿರ್ಬೋದು, ಆ ನ್ಯೂನ್ಯತೆಯನ್ನು ಅದ್ರ ಜೊತೆನೇ ಸೇರಿಸ್ಕೊಂಡು ಆ ನ್ಯೂನ್ಯತೆಯನ್ನು ಉಪಯೋಗಿಸ್ಕೊಂಡೇ ಬೇರೆ ಥರ ಯಾವ ಥರ ಕೆಲಸ ಮಾಡ್ಬೋದು ಅನ್ನೋರಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಕೈ ಕಾಲು ಮುರಿದಿರೋರು ಹೋಗ್ಬಿಟ್ಟು ಇವಾಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದ ಬಿಸ್ನೆಸ್ಸನ್ನು ಸೆಟಪ್ ಮಾಡಿಕೊಟ್ಟಿದ್ದಾರೆ. ಈ ಥರ ಬಂದ್ಬಿಟ್ಟು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮನೆಯಿಂದನೇ ಹೊರಗೆ ಬರದೇ ಇದ್ದಂಥ ಮಹಿಳೆಯರಿಗೆ, 20 ವರ್ಷದಿಂದ ಮನೆಯಿಂದ ಹೊರಗೆ ಬರದೇ ಇದ್ದಂಥ ಮಹಿಳೆಯರಿಗೆ ಹೊರಗೆ ಕರೆದು ಅವ್ರನ್ನ ಯಾವ ಥರ ಕೆಲಸ ಮಾಡ್ಬೋದು ಅಂತ ಅವ್ರನ್ನ ತೊಡಗಿಸಿ ಅವ್ರನ್ನ ಸೋಷಿಯಲಿ ಏಬಲ್ಡ್ ಮಾಡಿದ್ದಾರೆ. ಸೊ ಈ ಥರ ಬೇಕಾದಷ್ಟು ಎಕ್ಸಾಂಪಲ್ಸು, ನನ್ನ ಪ್ರಕಾರ ಎಕ್ಸಾಂಪಲ್ಸ್ ಲಿಸ್ಟ್ ಮಾಡೋಕ್ಕೆ ಹೋದರೆ 1 hour ಸಾಕಾಗೋದಿಲ್ಲ. ಬೇಕಾದಷ್ಟು ಈ ಥರ ಕೆಲಸಗಳನ್ನ ಮಾಡ್ತಾ ಹೋಗಿದ್ದಾರೆ. ಇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇನಿಷಿಯೇಟಿವ್ಸ್ ಅಂತ ಮಾಡಿದಾಗ ಟ್ರೈಬಲ್ಸ್ಗೆ ಮೇಜರ್ ಆಗಿ ಫೋಕಸ್ ಮಾಡಿದ್ದಾರೆ. ಟ್ರೈಬಲ್ಸ್ ಅಂದರೆ ನಾವು ಜೇನ್ ಕುರುಬರು ಅಂತ ಕರಿತೀವಿ, ಅಥವಾ ಹಾಡಿಗಳಲ್ಲಿ ಇರ್ತಾರೆ. ಹಾಡಿ ಅಂದರೆ ಟ್ರೈಬಲ್ಸ್ದು ಹಳ್ಳಿ. ಯಾವಾಗ ಮೊದಲು ಫಾರೆಸ್ಟಲ್ಲಿ ಇದ್ರು, ಆ ಫಾರೆಸ್ಟ್ನವರು ಹೊರಗೆ ಬಂದಾಗ ಅಥವಾ ಫಾರೆಸ್ಟಿಂದ ಅವ್ರನ್ನ ಆಚೆ ಕಳಿಸಿದಾಗ ಅವ್ರುಗಳಿಗೆ ಯಾವುದೇ ದಾರಿ ಇರಲಿಲ್ಲ. ಅವ್ರುಗಳನ್ನ ನೋಡೋ ದೃಷ್ಟಿನೇ ಬೇರೆ ಆಗಿತ್ತು. ಅವ್ರ ಡ್ರೆಸ್ಸೇ ಬೇರೆ ಥರ ಇತ್ತು. ಅವ್ರುಗಳು ಮಾತಾಡೋ ರೀತಿ ಬೇರೆ ಥರ ಇತ್ತು. ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ವಿದ್ಯೆ ಕೊಟ್ಟು, ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟು, ಅವ್ರುಗಳದ್ದೇ ಆದ ಒಂದು ಸ್ಕೂಲ್ ಓಪನ್ ಮಾಡಿ, ಆ ಸ್ಕೂಲ್ ಮೂಲಕ ಅವ್ರುಗಳನ್ನ ಮುಂದಕ್ಕೆ ತಂದು ಅವರಿಂದ ಎಷ್ಟೋ ಜನ ಇಂಜಿನಿಯರ್ಸ್ ಆಗಿ ಮುಂದುವರೆದಿದ್ದಾರೆ, ಎಷ್ಟೋ ಜನ ಡಾಕ್ಟರ್ಸ್ ಆಗಿ ಬಂದಿದ್ದಾರೆ, ಎಷ್ಟೋ ಜನ ಗೌರ್ಮೆಂಟ್ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ. ಆ ಥರದ ಒಂದು ಸಂಸ್ಥೆ ಬಿಲ್ಡ್ ಮಾಡಿ
ಅದನ್ನ ಇವಾಗ ಅವರೇ ಹೇಳಿದ ಪ್ರಕಾರ 600 ಸ್ಟೂಡೆಂಟ್ಸ್ಗಂತೆ ಅದು ಲಿಮಿಟೇಷನ್ ಇರೋದು. 600 ಸ್ಟೂಡೆಂಟ್ಸ್ 2 ದಿವಸದಲ್ಲಿ ಆಗೋಗುತ್ತಂತೆ. ದಿಸ್ ಇಸ್ ಲಿಮಿಟೆಡ್, ಅಂದ್ರೆ ಇದು ಬರೀ ಟ್ರೈಬಲ್ಸ್ಗೆ ಲಿಮಿಟೆಡ್ ಆದಂತ ಸಂಸ್ಥೆ. ಸೊ ಇದು ಬೇಸಿಕಲಿ ನಾವು ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಇದ್ದೀವಿ, ಯಾವ್ಯಾವ ತರದ್ದು ಮಾಡ್ತಾ ಇದ್ದಾರೆ ಅಂತ. ಕಾಲ್ ಮುರಿದಿರೋರಿಗೆ, ಸ್ಪೆಷಲಿ ಏಬಲ್ಡ್ಗೆ ಯಾವ ತರ ಅವರು ಕುರಿ ಸಾಗಾಣಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಆಂಬುಲೆನ್ಸ್ ಬೇಸಿಕಲಿ ಬೇರೆ ಬೇರೆ ಹಾಡಿಗಳಿಗೆ ಹೋಗುತ್ತೆ, ಆಂಬುಲೆನ್ಸ್ ಮೂಲಕ ಅವ್ರಿಗೆ ಟ್ರೀಟ್ಮೆಂಟ್ಸ್ ಕೊಡಲಾಗುತ್ತೆ. ಸ್ಪೆಸಿಫಿಕ್ ಆದ ಡಾಕ್ಟರ್ಗಳು ಅವ್ರ ಜೊತೆ ಸೇರಿಸ್ಕೊಂಡಿದ್ದಾರೆ, ಜೋಡಿಸ್ಕೊಂಡಿದ್ದಾರೆ, ವಾಲಂಟಿಯರ್ ಡಾಕ್ಟರ್ಸ್ಗಳಿದ್ದಾರೆ. ಅದಕ್ಕೋಸ್ಕರ SVYM ಜೊತೆನೆ ಕೆಲಸ ಮಾಡಬೇಕು ಅಂತ ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ದವರು ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದಾರೆ. ಆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಲ್ಲಿ ನಂತರ ಅನಸ್ತೇಷಿಯಾ ಗೊತ್ತಿಲ್ಲ ಅಂದ್ಬಿಟ್ಟು MBBS ಡಾಕ್ಟರ್ ಬಂದಿದ್ದವರು ಹೋಗ್ಬಿಟ್ಟು ಅನಸ್ತೇಷಿಯಾ ಕಲ್ತ್ಕೊಂಡ್ಬಂದು ಮತ್ತೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ತರದ್ದು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಒನ್ ಆಫ್ ದಿ ಫಸ್ಟ್ ಆರ್ಗನೈಸೇಷನ್, ಅಂದ್ರೆ ಮೊದಲನೇ ಸಂಸ್ಥೆ ಅಂತ ಹೇಳ್ಬೋದು, ಮೊದಲನೇದು ಅಥವಾ ಎರಡನೇದು ಇರ್ಬೋದು. ಓವರ್ ಆಲ್ ಆಗಿ 8 ಸಂಸ್ಥೆಗಳು ಇವಾಗ NSE ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸೋಷಿಯಲ್ ಸೆಕ್ಟರ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅಂದ್ರೆ ದೇ ಹ್ಯಾವ್ ಬಿಕಮ್ NSE ಲಿಸ್ಟೆಡ್. ಆ ಲಿಸ್ಟೆಡ್ ಕಂಪ್ನಿಯಲ್ಲಿ ಒನ್ ಆಫ್ ದಿ ಫಸ್ಟ್ ಈಸ್ SVYM. ಅಂಡ್ ಇದು ತುಂಬಾ ದೊಡ್ಡ ಅಚೀವ್ಮೆಂಟ್. ಏನಕ್ಕೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂತ ನೋಡಿದಾಗ, ಯಾರಿಗೂ ಅರ್ಥವಾಗದಿದ್ದಂಥ ಸಿಚುಯೇಷನ್ ಈಗಲೂ 8 ಇದೆ. ಮತ್ತೆ ಅದರಲ್ಲಿ ಲಿಸ್ಟ್ ಆಗಿ, ಅದಕ್ಕೆ ಲಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅದರದೇ ಆದ ಫೈನಾನ್ಷಿಯಲ್ ಕಂಡೀಷನ್ಸ್ ಬೇರೆ ಇರುತ್ತೆ. ಅಂದ್ರೆ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನು ಹೇಳ್ತೀವಿ, ಅದರದೇ ಆದ ಸಾಧಕತೆಗಳು ಬಾಧಕತೆಗಳು ಸಿಕ್ಕಾಪಟ್ಟೆ ಜಾಸ್ತಿ, ಡಾಕ್ಯುಮೆಂಟೇಶನ್ ಸಿಕ್ಕಾಪಟ್ಟೆ ಜಾಸ್ತಿ. ಮತ್ತೆ ಪ್ರತಿಯೊಂದು ಡಿಕ್ಲೇರ್ ಆಗುತ್ತೆ. ನಾವು ಟ್ರಾನ್ಸ್ಪರೆಂಟ್ ಆಗಿದ್ರೆ ಮಾತ್ರನೇ NSE ನಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದ್ರದ್ದು ಅರ್ಥ ಮಾಡಿಕೊಂಡು ಅದರಲ್ಲಿ ಹೋಗಿ ಲಿಸ್ಟ್ ಆದ್ರೆ ಅದರದೇ ಆದಂತ ಬೆನಿಫಿಟ್ಸು ಇರುತ್ತೆ, ಮತ್ತೆ ಅದರದೇ ಆದಂತ ಇಮೇಜ್ ಬಿಲ್ಡಿಂಗ್ ಆಗುತ್ತೆ. ಸೊ ಅದರಲ್ಲಿ ಒನ್ ಆಫ್ ದಿ ಫಸ್ಟ್ ಈಸ್ SVYM. ಸೊ ಇನ್ನು ಜಾಸ್ತಿ ನಾನು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಅವ್ರನ್ನೇ ಮಾತಾಡ್ಲಿಕ್ಕೆ ಬಿಡ್ತೀನಿ. ಆದ್ರಿಂದ ಐ ವೆಲ್ಕಮ್ ಸವಿತಾ ಸುಲಗೋಡು ಜಿ ಬೇಸಿಕಲಿ ಟು ಟಾಕ್ ಅಬೌಟ್ ಹರ್ ಜರ್ನಿ ಫಾರ್ ದಿ ನೆಕ್ಸ್ಟ್ 45 minutes. ಅವ್ರನ್ನ ಈ ಮೂಲಕ, ನಮ್ಮ ಪ್ರಕರ್ಷ ಅಕಾಡೆಮಿ ಮೂಲಕ ಅವ್ರನ್ನ ಸ್ವಾಗತಿಸ್ತೀನಿ. ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ಒಂದು ಅಷ್ಟು ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಉತ್ತರ ನಿಮಗೆ ತಿಳಿದ ಮಟ್ಟಿಗೆ ಕೊಡ್ತಾ ಹೋಗಿ. ನನಗೆ ಗೊತ್ತು 1 hour ಸಾಕಾಗಲ್ಲ ಅಂತ, ಆದರೆ ನಾವು ಡೆಫಿನೆಟ್ ಆಗಿ ನಿಮ್ಮನ್ನು ಉಪಯೋಗಿಸ್ಕೋತೀವಿ ಮುಂದೆ. ಆದರೆ ಸ್ವಲ್ಪನಾದ್ರೂ ನಮ್ಮ ಈ ಪಾರ್ಟಿಸಿಪೆಂಟ್ಸ್ಗೆ ತಿಳಿಸೋ ಮಟ್ಟಿಗೆ ಪ್ರಯತ್ನ ಮಾಡೋಣ. ನೀವು ಇದು ಓದಿದ್ದು ಎಲ್ಲಿ, ಯಾವ ಥರ ನಿಮ್ಮ ಶಿಕ್ಷಣ, ಮತ್ತೆ NGO ಕಾಲಿಂಗ್ ಅಂತ ಹೇಳ್ಬೋದಾ? ಇದನ್ನ ಬೇಸಿಕಲಿ ಈ ಸೇವಾ ಸಂಸ್ಥೆಗೆ ಬರುವಂತಹದ್ದು ಅಷ್ಟು ಯಂಗ್ ಏಜ್ ಅಲ್ಲಿ ನಿಮಗೆ ಯಾಕೆ ಬಂತು, ಹೇಗೆ ಬಂದ್ರಿ? ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಮೊದಲನೇದಾಗಿ ಪ್ರಕರ್ಷ ಅಕಾಡೆಮಿ ಶ್ರೀನಿವಾಸ್ ಜಿ ಅವ್ರಿಗೂ ಹಾಗೂ ವೆಂಕಟೇಶ್ ಮೂರ್ತಿ ಅವ್ರಿಗೂ, ಕೀರ್ತನಾ, ಕರಿಷ್ಮಾ, ಇವರ ಜೊತೆ ನನ್ನ ಒಂದು ಸಂಭಾಷಣೆ ಕಳೆದ ವಾರ ಬಂದಾಗ ಬಹಳ ಚೆನ್ನಾಗಿತ್ತು. ನಾನಂತೂ ಬಹಳ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಶ್ರೀನಿವಾಸನ್ ಸರ್ ಹೇಳಿದ ಹಾಗೆ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ, ನನಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತಾನೆ ಗೊತ್ತಾಗಿರ್ಲಿಲ್ಲ. ಇವತ್ತು ಕೂಡ ನಿಮ್ಮಿಂದ ಅದೇ ಒಂದು ಕೋರಿಕೆ, ಯಾವಾಗ ನಿಲ್ಲಿಸ್ಬೇಕು ಅಂದ್ರೆ ಟೈಮ್ ಆಯ್ತು ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ಬೋದು. ಯಾಕೆಂದ್ರೆ ನನಗೆ ಬಹಳ ಇಷ್ಟಪಟ್ಟು ಬಂದಿರುವಂತಹ ನನ್ನ ಆಯ್ಕೆ ಇದು. ನನಗೆ ಯಾರು ನಾನು ಕೆಲ್ಸಕ್ಕಾಗಿ ಅಂತ ಇನ್ನು ಹುಡ್ಕೊಂಡು ಬಂದಿಲ್ಲ. ನನ್ನ ಒಂದು ನಾನು ಓದಿರೋದ್ರ ಬಗ್ಗೆ ನೀವು ಹೇಳಿದ್ರಿ CA ಮಾಡಿದೀನಿ ಅಂತ. ಆದ್ರೆ ನಾನು CAನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು CA ಮಾಡಿಲ್ಲ ಖಂಡಿತವಾಗಿಯೂ. ನಾನು ಓದಿದ್ದು ಒಂದು ಸರ್ಕಾರಿ ಶಾಲೆಯಲ್ಲಿ, ಒಂದು ಸುಂದರವಾದ ಪುಟ್ಟ ಹಳ್ಳಿ ಸುಳುಗೋಡು ಅನ್ನುವಂತಹ ಜಾಗದಲ್ಲಿ ನಾನು ಹುಟ್ಟು ಬೆಳೆದೆ. ನಿಟ್ಟೂರು ಅನ್ನುವಂತಹ ಜಾಗದಲ್ಲಿ ನನ್ನ ಸ್ಕೂಲಿಂಗ್ ಆಯ್ತು ಅನ್ಬೋದು. ಎಲ್ಲರೂ ಹೇಳೋ ತರ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಪಾಠಶಾಲೆ ನನ್ನ ಓದು ಕೂಡ ಆಗಿದ್ದು. ಏನ್ ಮಾಡ್ತೀಯ ಮುಂದೆ ಅಂದ್ರೆ ಗೊತ್ತಿಲ್ಲ, ಯಾರೋ ಹೇಳಿ ಕೇಳಿದ್ದೆ CA ಮಾಡ್ತಾ ಇದ್ದೀನಿ, ಸೊ ನಾನು CA ಮಾಡ್ತೀನಿ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಅದು ಕಷ್ಟನೋ ಅಥವಾ ಸುಲಭವಾದ ಎಕ್ಸಾಮು, ಅದಕ್ಕೆ ಕೆಲಸ ಸಿಕ್ಕುತ್ತೋ, ಇನ್ಯಾವುದು ಗುರಿ ಉದ್ದೇಶ ಖಂಡಿತವಾಗಿಯೂ ಇವಾಗಿನ ಜನರೇಷನ್ ಮಕ್ಕಳು ನಾನು MBBS ಮಾಡ್ಬೇಕು, ಇಂಜಿನಿಯರಿಂಗ್ ಮಾಡ್ಕೋಬೇಕು ಆ ತರ ಗುರಿ ಅಂತೂ ಖಂಡಿತ ಇಟ್ಕೊಂಡು ಮಾಡಿರ್ಲಿಲ್ಲ. ಆದ್ರೆ ಮಾಡ್ಬೇಕು ಅನ್ನೋ ಹಠ ಇತ್ತು. ಹಾಗಾಗಿ
ಕಷ್ಟವಾಗಿದ್ರೂ ಸಹ ಎಕ್ಸಾಮ್ ಮಾಡ್ಬೇಕು ಅನ್ನೋ ಹಠ ಇದ್ದಿದ್ರಿಂದ ಮಾಡಿದೆ. ಮುಗಿಸೋದ್ಮೇಲೆ ನಾನು ಆರ್ಟಿಕಲ್ಶಿಪ್ ಮಾಡಿದ್ದು MSSV ಅಂಡ್ ಕೋ ಅನ್ನುವಂತಹ ಒಂದು CA ಫರ್ಮ್ ಬೆಂಗಳೂರು ಇರೋದು. ಇನ್ಫ್ಯಾಕ್ಟ್ ನಾನು CA ಮಾಡೋಕ್ಕೆ ಬೆಂಗಳೂರಿಗೆ ಬಂದಿದ್ದೆ ಮೊದಲ ಬಾರಿ ಬೆಂಗಳೂರಿನ ನೋಡಿದ್ದು ಕೂಡ. ಅಲ್ಲಿವರೆಗೆ ಬೆಂಗಳೂರನ್ನು ನೋಡಿರ್ಲಿಲ್ಲ. ಸೊ ಬಂದಾಗ ಅಲ್ಲಿ ಬೇರೆ ಯಾವ್ಯಾವ ಆಡಿಟ್ ಇತ್ತು, ಕಲಿಯೋ ಹುಚ್ಚು ತುಂಬಾ ಇತ್ತು. ಯಾವ್ಯಾವ ಆಡಿಟ್ ಆಗ್ತಿತ್ತು ಅಲ್ಲೆಲ್ಲ ಬೇರೆಯವ್ರದ್ದು ಫೈಲ್ ಕೊಟ್ಟಿದ್ರು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಏನ್ ಮಾಡ್ತಿದ್ದಾರೆ ಅಂತ ತಲೆ ತೋರಿಸುವಂತಹ ಅಭ್ಯಾಸ ಇತ್ತು. ಅದರಲ್ಲಿ SVYM ಒಂದು ಕ್ಲೈಂಟ್. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅವರು ಬಹಳ ಗೌರವಿಸುವಂತಹ ಒಂದು ಕ್ಲೈಂಟ್ SVYM MSSಗೆ. ಇವತ್ತಿಗೂ ಕೂಡ ಕಳೆದ 35 ವರ್ಷಗಳಿಂದ ನಮಗೆ ಪ್ರೋಬೋನೋ ಬೇಸಿಸ್ ಅಲ್ಲಿ ನಮ್ಮ ಆಡಿಟ್ ಅನ್ನ ಮಾಡ್ತಾರೆ. ಇವತ್ತಿಗೂ ಅದೇ ಒಂದು 3ನೇ ತಲೆಮಾರು ಪಾರ್ಟ್ನರ್ಸ್ ಇದಾರೆ ಅಲ್ಲಿ. ಅದೇ ಒಂದು ಗೌರವನ ಇವತ್ತಿಗೂ ನಮ್ಗೆ ಕೊಡ್ತಾರೆ, ಅದೇ ಇಂಪಾರ್ಟೆನ್ಸ್ ಅನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಆರ್ಟಿಕಲ್ಶಿಪ್ ಮುಗಿಸ್ದೆ ಯಾವ್ದು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇತ್ತು, ಹಣ ಬರ್ತಾ ಇತ್ತು. ಏನು 10 ಗಂಟೆಗೆ ಹೋಗು, 4 ಗಂಟೆಗೆ ಬಾ, ಮನೆಯಿಂದ ವರ್ಕ್ ಮಾಡು ಎಲ್ಲ ಇದ್ರೂ ಕೂಡ ಯಾವುದೋ ಒಂದ್ ರೀತಿಯ ಸಮಾಧಾನ ಖಂಡಿತವಾಗಿಯೂ ಇರ್ಲಿಲ್ಲ. ಇನ್ನೇನೋ ಬೇಕು, ಏನೋ ಒಂದು ಬೇಕು ಬೇಕು ಅನ್ನೋ ಒಂದು ಇದಿತ್ತು. ಅಂತ ಟೈಮಲ್ಲಿ ನಾನು ಹೇಳಿದ್ದೆ MSSC ನಲ್ಲಿರುವಂತಹ ಪಾರ್ಟ್ನರ್ಸ್ಗಳಿಗೆ, ನಾನು ಸೋಷಿಯಲ್ ಸೆಕ್ಟರ್ ಹೋಗ್ಬೇಕು, ಯಾವ್ದಾದ್ರು NGO ಕೆಲಸ ಮಾಡ್ಬೇಕು. ಸೊ ಅಂತ ಟೈಮಲ್ಲಿ SVYM ಅಲ್ಲಿ ಫೈನಾನ್ಸ್ ಡೈರೆಕ್ಟರ್ಗೆ ಯಾರಾದ್ರೂ ಇದಾರಾ ಅನ್ನೋದು ಫಸ್ಟ್ ಟೈಮ್ NGO ಕೂಡ ಚಾರ್ಟರ್ಡ್ ಅಕೌಂಟೆಂಟ್ಸ್ ನ ಹೈಯರ್ ಮಾಡ್ಬೇಕು ಅಂತ ನೋಡ್ತಾ ಇತ್ತು. ಇಲ್ಲ ಅಂದ್ರೆ ಯೂಶಲಿ ನಮ್ಮಲ್ಲಿ BCom ಆದ್ರೆ ಸಾಕು, PUC ಆದ್ರೆ ಸಾಕು, ಡೆಬಿಟ್ ಕ್ರೆಡಿಟ್ ಎಂಟ್ರಿ ಆದ್ರೆ ಸಾಕು ಅಂತ. ಆದ್ರೆ SVYM ಯಾವಾಗ್ಲೂ ಅದರ ತುಂಬಾ ಮುಂದಾಲೋಚನೆ ಮಾಡುತ್ತೆ. ಪ್ರೋಸೆಸ್ ನ ಸೆಟ್ ಮಾಡ್ಬೇಕು, ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡಬೇಕು. ಅದನ್ನ ಮಾಡ್ಬೇಕು ಅಂದ್ರೆ ಆ ಒಂದು ನಾಲೆಜ್ ಇರೋರು ಬೇಕು ಅನ್ನೋದಕ್ಕೋಸ್ಕರ ಚಾರ್ಟೆಡ್ ಅಕೌಂಟೆಂಟ್. ಕೆಲವು ಜನ ಕೇಳಿದ್ರಂತೆ, ನಿಮಗೆ ಯಾಕೆ ನನಗೇನೆ ನಾನು ಸೇರ್ಕೋತೀನಿ ಅಂದಾಗ ನಾನು ಕೆಲಸ ಮಾಡ್ತಿದ್ದ ಕಂಪನಿಯವರು ನನ್ಗೆ ಹೇಳಿದ್ರು, NGO ತಾನೆ, ತುಂಬಾ ಕಮ್ಮಿ 1 ಗಂಟೆ ಹೋದ್ರೂ ಸಾಕಾಗುತ್ತೆ ಅನ್ಸುತ್ತೆ ಸವಿತಾ, ಉಳಿದಿರೋ ಟೈಮಲ್ಲಿ ಕೆಲಸ ಮಾಡು ಅಂತ. ಇಲ್ಲಿ ಸೇರ್ಕೊಂಡ್ಮೇಲೆ ನನಗ್ ಗೊತ್ತಾಗಿದ್ದು ಇಲ್ಲಿ 24 ಗಂಟೆ ಕೊಟ್ಟರು ಸಾಕಾಗೋದಿಲ್ಲ, ಅಷ್ಟು ಕೆಲಸಗಳಿದೆ ಅಂತ. ಆ ರೀತಿನಲ್ಲಿ ನಾನು SVMಗೆ ನನ್ನ ಆಡಿಟರ್ ರೆಫರ್ ಮಾಡಿರೋದ್ರಿಂದ ಸೇರ್ಕೊಂಡೆ. ನಾನ್ ಅನ್ಕೊಂಡೆ ಏನೊಂದ್ 5 ವರ್ಷ ಕೆಲಸ ಮಾಡ್ತೀನೇನೋ, ಆಮೇಲೆ ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ನನಗೂ ಹೊಸತ್ತು ಈ ವರ್ಡು, ಇನ್ಫ್ಯಾಕ್ಟ್ ಈ ಪ್ರಪಂಚದಲ್ಲಿ ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಎಂತಹ ಸ್ಫೂರ್ತಿ ಚಿಲುಮೆಗಳು ಇದಾರೆ ಒಳಗಡೆ ಅಂತ. ಅಂದ್ರೆ ನಮ್ಮ ಫೌಂಡರ್ ಡಾಕ್ಟರ್ R ಬಾಲು ಅವರಿರ್ಬೋದು, ಅಥವಾ ಇದಕ್ಕಿಂತ ಮೊದಲು ನಮ್ಮ CEO ಆಗಿದ್ದು ಡಾಕ್ಟರ್ MA ಬಾಲು ಅಂತ ಅವರು, ಡಾಕ್ಟರ್ ಸೀತಾರಾಮ್, ಈ ತರ ಸಾಕಷ್ಟು ಸ್ಫೂರ್ತಿ ಚಿಲುಮೆಗಳು ಒಳಗಡೆ ಇದ್ವು. ಅವರ ಜೊತೆನಲ್ಲಿ ನಾನ್ ಅನ್ಕೊಂಡೆ ಸಂಸ್ಥೆನ ಕಟ್ಟಿಸ್ತೀನಿ, ಏನೋ ಸೇವೆ ಮಾಡ್ತಿದ್ದೀನಿ ಅಂತ. ಆಮೇಲೆ ಗೊತ್ತಾಗಿದ್ದು ನನ್ನನ್ನ ನಾನೇ ಹೆಚ್ಚೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಈ ಸಂಸ್ಥೆ ಅಂತ. ಆ ರೀತಿನಲ್ಲಿ ಸಂಸ್ಥೆ ಅನ್ನೋ ಒಂದು ಚೌಕಟ್ಟಿನಲ್ಲಿ ನನ್ನ ಬೆಳವಣಿಗೆನ ನಾನು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಆಗಿ ಆಯ್ತು ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಕೂಡ ನಾನೊಂದು ಇನ್ನೂ ಕಲಿತಾ ಇದ್ದೀನಿ. ಖಂಡಿತವಾಗಿಯೂ ಈ ಸಂಸ್ಥೆ ನನಗೊಂದಂತಹ ಅವಕಾಶನ ಮಾಡ್ಕೊಳ್ತೀನಿ. ಕಲಿಕೆ ಅನ್ನೋದು ಅದಕ್ಕೆ ಎಂಡೇ ಇಲ್ಲ. ಆದ್ರೆ ನಾವು ನಿಮ್ಮ ಹತ್ರ ಸಾಕಷ್ಟು ಕಲ್ತೀವಿ 3 ಗಂಟೆನಲ್ಲಿ. ಬಟ್ ಒಂದೇ ಒಂದು ವಿಷಯ ಹೇಳಿ, 100 ಕೋಟಿಗೆ ಮೇಲೆ ನೀವು ಇವಾಗ ಎಕ್ಸ್ಪೆನ್ಸ್ ಔಟ್ ಮಾಡ್ತಾ ಇದ್ದೀರಾ ಅಂತ ಒಂದು NGOನ ಬಿಲ್ಡ್ ಮಾಡಿದ್ದಾರೆ. 100 ಕೋಟಿಗೆ ಮೇಲೆ ಸ್ಪೆಂಡ್ ಮಾಡ್ತಾ ಇರುವಂತ ಒಂದು ಆರ್ಗನೈಸೇಷನ್ ಅಂದ್ರೆ ಒಂದು NGO ಬಿಲ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಸ್ಪೆಸಿಫಿಕಲಿ ಬರೀ ಕರ್ನಾಟಕನ ಬೇಸಾಗಿಟ್ಕೊಂಡು ಬೇರೆ ಕಡೆಗೆ ಇನ್ನೂ ಸ್ಪ್ರೆಡ್ ಕೂಡ ಮಾಡಿಲ್ಲ. ಆ ಥರದ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಯಾಕಂದರೆ 100 ಕೋಟಿ ಅನ್ನೋದು ತುಂಬ ದೊಡ್ಡದು. ನಮ್ಮ NGO ಸೆಕ್ಟರಲ್ಲಿ 100 ಕೋಟಿ ಅನ್ನೋದು ತುಂಬ ದೊಡ್ಡದು. ಮತ್ತು ಆ ಥರದ ಬಿಲ್ಡ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ತಳಪಾಯಗಳನ್ನು ಹಾಕಬೇಕಾಗತ್ತೆ. ಯಾವ ತಳಪಾಯ ಹಾಕಬೇಕು, ಯಾವ ತಳಪಾಯ ಹಾಕಿದ್ರೆ ಸರಿ, ಯಾವುದು ಮೊದಲು ಯಾವುದು ಕೊನೆ, ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್. ಓಕೆ, ನಾನು 2011ರಲ್ಲಿ ಸಂಸ್ಥೆನ ಸೇರ್ಕೊಂಡಾಗ ನಿಮ್ಗೆ ಹೇಳಿದಾಗ ಫೈನಾನ್ಸ್ ಡೈರೆಕ್ಟರ್ ಆಗಿ ಬಂದೆ. ಆಗ ನಮ್ಮ ಬಜೆಟ್ ಸೈಜ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಹೆಚ್ಚು ಕಡಿಮೆ 11-12 ಕೋಟಿ ಇತ್ತು. ಇವತ್ತು ನನಗೆ ಬಹಳ ಸಂತೋಷ ಹಾಗೂ ಹೆಮ್ಮೆ ಅನ್ಸುತ್ತೆ, ನಮ್ಮ ಬಜೆಟ್ ಸೈಜ್ 100-110 ಕೋಟಿ ತಲುಪಿದೆ ಇವತ್ತು. ಆದ್ರೆ
ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಖಂಡಿತವಾಗಿಯೂ ನಾವು ಸಂಸ್ಥೆನಲ್ಲಿ ಫಂಡ್ ರೈಸ್ ಮಾಡಬೇಕು, ಬಜೆಟ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಆ, ಗುರಿನ ಉದ್ದೇಶಗಳನ್ನ ಇಟ್ಕೊಂಡು ಸಂಸ್ಥೆನ ಅದನ್ನ ನಾವು ಸಂಸ್ಥೆ ಬೆಳವಣಿಗೆ ಅಂತ ಕೂಡ ನೋಡ್ತಾ ಇಲ್ಲ. ಈ ಬಜೆಟ್ ಸೈಜ್ ಜಾಸ್ತಿ ಆಯ್ತು ಅನ್ನೋದನ್ನ ಸಂಸ್ಥೆ ಬೆಳವಣಿಗೆ ಅಂತ ಕೂಡ ನಮ್ಮ ಸಂಸ್ಥೆಯ ತಳಪಾಯ ಅಂತ ಏನಾದ್ರೂ ಇದ್ರೆ ನಮ್ಮ ಮೌಲ್ಯಗಳು ಅಂತ ಹೇಳ್ತೀವಿ. ಹಾಗೂ ನಾವು ನಮ್ಮೆಲ್ಲ ಸ್ಟೇಕ್ ಹೋಲ್ಡರ್ಸ್ನ ನಾವು ಪಾರ್ಟ್ನರ್ಸ್ ಇನ್ ಡೆವಲಪ್ಮೆಂಟ್ ಅಂತಾನೆ ಕರಿತೀವಿ. ಅದು ದಾನಿಗಳಿರ್ಬೋದು, ಅಥವಾ ಸರ್ಕಾರದ ವ್ಯವಸ್ಥೆ, ಸರ್ಕಾರ ಇರಬಹುದು, ಇಲ್ಲ ನಮ್ಮ ಸಮುದಾಯದ ಜನ ಇರಬಹುದು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಬೇರೆ ಒಂದು ಸೋಷಿಯಲ್ ಎಂಟರ್ಪ್ರೈಸ್ಗಳು, NGOಗಳು ಇರಬಹುದು, ಯಾರೇ, ಅಥವಾ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಸಾಕಷ್ಟು ಜನ ನಮ್ಮ ಜೊತೆಯಲ್ಲಿ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇದು ಒಬ್ರು ಮಾಡುವಂತಹ ಕೆಲಸ ಅಲ್ಲ. ಈ ತರದ ಒಂದು ಜವಾಬ್ದಾರಿಯುತವಾದ ಕೆಲಸನ ಮಾಡಬೇಕಿದ್ರೆ ಸಾಕಷ್ಟು ಜನರ ನೆರವು ಬೇಕು, ಹಾಗೂ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಕೂಡ ಬೇಕು. ಈ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಡೇ ಒನ್ ಇಂದ, ಇದು ನಾನ್ ಸೇರ್ಕೊಂಡಿದ್ದು ಈಗ ಕಳೆದ 14-15 ವರ್ಷ ಆಗಿರ್ಬೋದು, ಆದ್ರೆ ಮೊದಲ ದಿನದಿಂದಲೂ ನಮ್ಮ ಫೌಂಡಿಂಗ್ ಮೆಂಬರ್ಸ್ ಯಾರಿದ್ದಾರೆ, ಅಥವಾ ಶುರು ಮಾಡಿದಾಗ ಜೊತೆಲಿ ಇರೋರಿಂದನೂ ಯಾವತ್ತೂ ಈ ವಿವೇಕಾನಂದರದ್ದು ಒಂದು ನಾನ್ ಸೇರ್ಕೊಂಡಾಗ ನನಗೆ ನನ್ನ ಫೌಂಡರ್ ಹೇಳಿರುವಂತಹ ಕತೆ, ಅವ್ರು ಹೇಳ್ತಾ ಇದ್ರು, ನಿನಗೆ ಯಾವ ರೀತಿಯಾದ ಇದನ್ನ ನೀನು ಒಂದು ಪ್ಲಾಟ್ಫಾರ್ಮ್ ತರ ಯೂಸ್ ಮಾಡ್ಬೋದು ಸವಿತಾ, ಎಲ್ಲದಕ್ಕೂ ಅವಕಾಶಗಳಿದೆ. ಆದ್ರೆ ಒಂದ್ ಹೇಳ್ತೀನಿ, ಯಾರ ಮುಂದೆನೂ ನಾನು ತಲೆ ತಗ್ಸಿ ಈ ಸ್ಟ್ಯಾಚ್ಯುಟರಿ ಕಾಂಪ್ಲೈನ್ಸ್ ಮಾಡಿಲ್ಲ ಅಂತ ನಿಲ್ಸೋ ಕೆಲಸ ಮಾಡಿಸ್ಬೇಡ, ನಿಲ್ಸ್ಕೊಳ್ಳೋದಿಲ್ಲ. ಆಮೇಲೆ ಇನ್ನೊಂದು, ಈ ಸಂಸ್ಥೆ ಈ 40 ವರ್ಷದಲ್ಲಿ ಒಂದು ದಿನನೂ ಒಬ್ರಿಗೂ ₹1 ಲಂಚ ಕೊಟ್ಟು ಕೆಲಸಗಳನ್ನ ಮಾಡಿಸ್ಕೊಂಡಿಲ್ಲ, ಅಂಥದನ್ನ ಮಾಡಿಸ್ಬೇಡ. ಇನ್ನೊಂದು ಹೇಳಿದ್ರು ಮುಖ್ಯವಾಗಿ, ನಾನು ಫೈನಾನ್ಸ್ ಡೈರೆಕ್ಟರ್ ಆಗಿರೋದ್ರಿಂದ ಈ ವಿವೇಕಾನಂದರದ್ದು ಈ ಕಥೆನ ಹೇಳಿದ್ರು. ಅವ್ರಿಗೆ ಯಾರೋ ಒಬ್ರು ಡಿವೋಟಿ ಕಾಷಾಯಕ್ಕೆ ಅಂತ ಒಂದು ಸ್ವಲ್ಪ ಮಟ್ಟಿನ ಹಣ ಕೊಟ್ಟಿದ್ರು. ಆ ಟೈಮಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರಿಗೆ ಊಟದ ವ್ಯವಸ್ಥೆನೇ ಇಲ್ದೆ ಇರುವಂತಹ ಕಾಲ. ಆಗ ಜೊತೆಲಿ ಇದ್ದ ಅದೇ ಬ್ರದರ್ ಮಾಮ್ಸ್ ಎಲ್ಲ, ಹೇಗಿದ್ರು ನಮ್ ಕೈ ಹಣ ಇದೆ, ಅವ್ರು ಕೊಟ್ಟಿದ್ದಾರೆ ಕಾವಿಗೆ ಅಂತ, ಆದ್ರೆ ನಮ್ಮ ಹತ್ರ ಇವಾಗ ಇದೆ ಅದು ಸಾಕಷ್ಟು, ಹೊಟ್ಟೆಗೆ ಇಲ್ವಲ್ಲ ನಮ್ಗೆ, ಇದನ್ನ ಅದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಸಾಕಷ್ಟು ಬಾರಿ ಹೇಳಿದಾಗ್ಲು ವಿವೇಕಾನಂದರು ಇಲ್ಲ, ಅದನ್ನ ಮಾಡೋದಕ್ಕಾಗೋದಿಲ್ಲ. ಯಾತಕ್ಕೆ ಮಾಡೋದಕ್ಕಾಗೋದಿಲ್ಲ? ದಾನಿಗಳು ನಮ್ಮನ್ನ ನಂಬಿ ನಮಗೆ ಇದಕ್ಕೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಏನು ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಹೇಳದೇನೆ ಅವ್ರು ಯಾವ್ದು ಕೊಟ್ಟಿದಾರೋ ಆ ಒಂದು ಕಾರಣ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಇದೇ ಒಂದು ತಳಹದಿನಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮಲ್ಲಿ ದಾನಿಗಳು ಯಾರೋ ಒಬ್ರು ಪ್ಯಾಲಿಯೇಟಿವ್ ಕೇರ್ಗೆ ಅಂತ ಕೊಟ್ಟಿರ್ತಾರೆ, ಇನ್ಯಾರೋ ಒಬ್ರು ಇದು ಟ್ರೈಬಲ್ ಹೆಣ್ಣು ಮಗಳ ಎಜುಕೇಶನ್ಗೆ ಅಂತ ಕೊಟ್ಟಿರ್ತಾರೆ. ನಮ್ಮಲ್ಲಿ ಆ ಒಂದು ಪರ್ಪಸ್ ಬಿಟ್ರೆ ಮತ್ತೊಂದು ಪರ್ಪಸ್ಗೆ ಅಂತ ಅದನ್ನ ಈಗ CSR ಆಕ್ಟ್ ಅಲ್ಲಿ ಮ್ಯಾಂಡೇಟ್ ಮಾಡಿರ್ಬಹುದು, ಆದ್ರೆ ಅದಕ್ಕಿಂತ ಮೊದ್ಲು ಕೂಡ ನಾವು ಯಾವ ಪರ್ಪಸ್ಗೆ ಕೊಟ್ಟಿದ್ವೋ ಅದೇ ಪರ್ಪಸ್ಗೆ ಅದನ್ನ ಯೂಸ್ ಮಾಡೋದು. ಅಂದ್ರೆ ನಾವು ತುಂಬಾ ಗಾಢವಾಗಿ ನಂಬಿರೋದೇನು ಅಂದ್ರೆ, ಇದು ಕೂಡ ನಮ್ಮ ಸತ್ಯದ ಮೌಲ್ಯದ ಒಳಗಡೆ ಬರುತ್ತೆ ಅನ್ನೋದು. ಹಾಗಾಗಿ ಆ ತರದ ಒಂದು ತುಂಬಾ ಸ್ಟ್ರಾಂಗ್ ಫೈನಾನ್ಷಿಯಲ್ ಸಿಸ್ಟಮ್ಗಳಿರಬಹುದು, ಅಥವಾ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಆಡಳಿತ ವ್ಯವಸ್ಥೆ, ಯಾವುದೇ ಒಂದು ಸಂಸ್ಥೆ ನಡಿಬೇಕು ಅಂದ್ರೂ ಆಡಳಿತ ವ್ಯವಸ್ಥೆ ಕೂಡ ಅಷ್ಟೇ ಒಂದು ಪಾರದರ್ಶಕವಾಗಿರ್ಬೇಕು ಹಾಗೂ ಭದ್ರವಾಗಿರ್ಬೇಕು. ಆ ತರದ ಅದಕ್ಕೆ ಕಾನೂನಿನ ಚೌಕಟ್ಟುಗಳಿರ್ಬಹುದು. ಈಗ ನಾವು ಸಾಕಷ್ಟು ಕಾನೂನುಗಳನ್ನ ಪಾಲಿಸ್ಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್, FCRA, ಪ್ರೊಫೆಷನಲ್ ಟ್ಯಾಕ್ಸ್, PF, ESI, ಸಾಕಷ್ಟು ಈ ರೀತಿಯ ಒಂದು ಏನು ಕಾನೂನಿನ ವ್ಯವಸ್ಥೆಗಳಿದ್ವು. ಆ ಚೌಕಟ್ಟಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನ ಹೇಗೆ ಮಾಡಬಹುದು? ನಾವು ಯಾವಾಗ್ಲೂ ಸಂಸ್ಥೆನಲ್ಲಿ ಇದನ್ನ ಮಾತಾಡ್ತಾ ಇರ್ತೀವಿ, ಲಾನ ಬ್ರೇಕ್ ಮಾಡ್ಬೇಕಾಗಿಲ್ಲ, ಆದ್ರೆ ಲಾನ ಬೆಂಡ್ ಮಾಡ್ಬೋದು ಒಳ್ಳೆ ಕೆಲ್ಸಕ್ಕೋಸ್ಕರ. ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು, ಆ ರೀತಿಯಾದ ಒಂದು ಉತ್ತಮವಾದ ಮಾನವ ಸಂಪನ್ಮೂಲಗಳನ್ನ ಹೇಗೆ, ಅಂದ್ರೆ ಲೇಬರ್ ಲಾಸ್ ಇರ್ಬೋದು, HR ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಈ ರೀತಿಯ ಒಂದು ತಳಹದಿನಲ್ಲಿ ಸಂಸ್ಥೆ ಬಹಳ ಭದ್ರವಾಗಿ ನಿಂತಿದೆ. ಅದು 40 ವರ್ಷಗಳ ಹಿಂದೆ ಹೇಗಿತ್ತೋ ಇವತ್ತು ಕೂಡ ನಮ್ಮಲ್ಲಿ ಯಾವ ಹೆರಾರ್ಕಿನೂ ಇಲ್ಲದೆ, ನಮ್ಮಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರಲಿ, HR ಡಿಪಾರ್ಟ್ಮೆಂಟ್ ಇರಲಿ, ಯಾವ CEO ಆಗಿರ್ಲಿ, ಪ್ರೆಸಿಡೆಂಟ್ ಆಗಿರ್ಲಿ, ಎಲ್ಲೇ ₹1 ಮಿಸ್ ಮ್ಯಾನೇಜ್ಮೆಂಟ್ ಆದ್ರೂ 100 ಕೋಟಿ ವ್ಯವಹಾರ ಮಾಡುತ್ತೆ, ₹10 ದೊಡ್ಡ ವಿಷಯನ ಅಂತ ಅಂದ್ರೆ ದೊಡ್ಡ ವಿಷಯ ಅಲ್ಲ.
ಆದ್ರೆ ನಮಗೆ ಅದು ಇಟ್ಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್, ಇಟ್ಸ್ ಎ ಮ್ಯಾಟರ್ ಆಫ್ ವ್ಯಾಲ್ಯೂ ಸಿಸ್ಟಮ್. ಸೊ ಹಾಗಾಗಿ ಆ ಒಂದು ಆ, ಭದ್ರ ಬುನಾದಿನಲ್ಲಿ ಸಂಸ್ಥೆನ ಒಂದು ಕಟ್ಟಿ ನಿಲ್ಸಿದೀವಿ ಅಂದ್ರೆ ತಪ್ಪಾಗಲ್ಲ. ಈಗ ಡೀಟೇಲ್ ಆಗಿ ಹೇಳಿದ್ರಿ, ಬಟ್ ಇದರಲ್ಲಿ ನಾನು ಯಾವ್ದಾದ್ರು ಒಂದು 3 ಏರಿಯಾ ಕೊಡಿ ಕಂಪ್ಲೇಂಟ್ ಸಿಸ್ಟಮ್ ಬಿಲ್ಡ್ ಮಾಡಕ್ಕೆ. ಅಂದ್ರೆ ಸ್ಟ್ರಾಂಗ್ ಆಗಿ ಬುನಾದಿ ಹಾಕ್ತಾ ಇದ್ದೀನಪ್ಪ, ನನ್ನ NGO ನಾವು ಮುಂದಕ್ಕೆ ತಗೊಂಡು ಹೋಗ್ತೀನಿ, ಇನ್ನ ಮೇಲಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಯಾವ್ದು 3 ಏರಿಯಾ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು? ಓಕೆ, ಸೊ ಇದರಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಅನ್ಕೋತಾರೆ NGO ಅಂತ ಅಂದ ತಕ್ಷಣ ಮೊದಲು ಫಂಡ್ ರೈಸಿಂಗ್ ಒಂದು ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು ಅಂತ. ಆದ್ರೆ ನಮ್ಮಲ್ಲಿ ನಾವು ಆ ಫಂಡ್ ರೈಸಿಂಗ್ ಅನ್ನೋ ಒಂದು ಟೀಮ್ ಇಲ್ಲ ನಮ್ಮಲ್ಲಿ. ಅದನ್ನ ನಾವು ಏನಂತ ಆದ್ರೆ ನಾವು ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಹೇಳ್ತೀವಿ. ಯಾತಕ್ಕೆ ಅಂದ್ರೆ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಹಣ ಇರ್ಬೋದು, ಜನ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಸಪೋರ್ಟ್ ಇರ್ಬೋದು, ಬಂದೇ ಬರುತ್ತೆ ಅನ್ನೋದು. ಜನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದುವೆ. ಈಗ ಉದಾಹರಣೆ ಒಂದು NGO ಅಂತ ಅಂದ ತಕ್ಷಣ ನಾವ್ ಅನ್ಕೋತೀವಿ ಎಲ್ಲ ರೋಸಿ ಪಿಕ್ಚರ್ ಕೊಟ್ಬಿಡ್ಬೇಕು ಡೋನರ್ಗಳಿಗೆ. ಈ ವರ್ಷ ಇದ್ದಿದ್ದು ನಾವು 2020 ಕ್ರಿಕೆಟ್ ಮ್ಯಾಚ್ ಆಗ್ತಿಲ್ಲ ಹಿಂಗ್ ಮಾಡ್ಬಿಟ್ಟು ಈ ಕಡೆ ರಿಸಲ್ಟ್ ಕೊಡೋದಕ್ಕೆ. ನಮ್ದು ಏನು ಮುಂದುವರಿಯುತ್ತಿರುವಂತಹ ದೇಶ ಅಂತಾನೆ ಹೇಳ್ತೀವಿ. ಡೆವಲಪ್ಮೆಂಟ್ ಬಹಳ ನಿಧಾನವಾದ ಒಂದು ಪ್ರೋಸೆಸ್. ಹಾಗಾಗಿ ಆಗತ್ತೆ ಕೆಲವು ಸರ್ತಿ ನಿಧಾನಗತಿನಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಅಂಥ ಒಂದು ಪ್ರೋಸೆಸ್ ಅಲ್ಲಿ ಮೊದಲನೇದಾಗಿ ನಾವು ಈ ಹಣನೇ ಬೇಕು ಅನ್ನೋದನ್ನ ನಂಬ್ಕೋಬಾರ್ದು. ಹಣ ಅಲ್ಲ, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಅದಲ್ದೇನೆ ನನ್ನ ಕೇಳಿದ್ರೆ ಇದು ಒಂದು ಸಂಸ್ಥೆ ಅಂದ್ರೆ 4 ಗೋಡೆಗಳಲ್ಲ, ಹಣ ಅಲ್ಲ ಅನ್ನೋದಂತೂ ಮೊದಲೇ ಹೇಳಿದ್ವಿ. 4 ಗೋಡೆ, ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಕ್ವಿಪ್ಮೆಂಟ್ಗಳಿದೆ, ಖಂಡಿತ ಅಲ್ಲ. ಅದಕ್ಕಿಂತ ಹೆಚ್ಚು ಸಂಸ್ಥೆ ಒಂದು ವ್ಯವಸ್ಥೆ ಅಂತ ಅಂದ್ರೆ ನನ್ನ ಪ್ರಕಾರ ಮಾನವ ಸಂಪನ್ಮೂಲ ಅಂತ ಅನ್ಬೋದು. ಎಷ್ಟು ಈ ವ್ಯಾಲ್ಯೂ ಬೇಸ್ಡ್, ಕಲ್ಚರ್ ಬೇಸ್ಡ್ ಮಾನವ ಸಂಪನ್ಮೂಲನ ನಮಗೆ ಕಟ್ಟಿ ಬೆಳೆಸೋದಕ್ಕಾಗುತ್ತೋ ಅದನ್ನ ಯಾವ ರೀತಿನಲ್ಲಿ ಇಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಸ್ಪೆಷಲಿ NGO ಬಂದಾಗ 2-3 ತರದ ಜನ ಇರ್ತಾರೆ. ಕೆಲವರು ಪ್ಯಾಷನ್, ನನಗೆ ಡೆವಲಪ್ಮೆಂಟ್ ಸೆಕ್ಟರ್ ಕೆಲಸ ಮಾಡಬೇಕು ಅಂತ ಬರೋರು ಇರ್ತಾರೆ. ಕೆಲವರು ಕೆರಿಯರ್ ಅಂತ ಬರ್ತಾರೆ, ಅಂಥವ್ರು ಇರ್ತಾರೆ. ಅವ್ರಿಗೂ ಅವಕಾಶಗಳನ್ನು ಕೊಡ್ಬೇಕಾಗತ್ತೆ. ಅದಲ್ಲದೆ ಎಷ್ಟೊಂದು ಜನ ಕಲಿಬೇಕು ಅನ್ನೋದು ಬರ್ತಾರೆ. ಇನ್ನೂ ಒಂದು ಕೆಟಗರಿ ಇದೆ, ಈಗ ನೋಡ್ಬೋದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ಬಿಟ್ಟಿದ್ದೀನಿ ಇಷ್ಟು ವರ್ಷ, ನಾನು ಇನ್ಮೇಲೆ ಏನಾದ್ರೂ NGO ಕೆಲಸ ಮಾಡ್ಬೇಕು, ನಂದು ಸಮಾಜಕ್ಕೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಅನ್ನೋದು ಒಂದು ಏನದು ಬಸ್ಸಿಂಗ್ ವರ್ಡ್ ಅಂತ ಅನ್ಬೇಕು, ಗಿವಿಂಗ್ ಬ್ಯಾಕ್ ಅನ್ನೋದು. ಆದ್ರೆ ಇನ್ನೊಂದು ಗೊತ್ತಿಲ್ಲ, ಗಿವ್ ಬ್ಯಾಕ್ ಅನ್ಬೇಕಿದ್ರೆ ಅವ್ರು ಯಾವಾಗ ತಗೊಂಡಿದ್ರು ಅದನ್ನ ಅಂತ, ತಗೊಂಡ್ರೆ ತಾನೇ ವಾಪಸ್ ಕೊಡ್ಬೇಕಾಗಿರೋದು. ಸೊ ಅದೊಂದು ಇರುತ್ತೆ. ಈ 4 ತರದ ಜನ ಇದ್ದಾಗ ನಮ್ಮಲ್ಲಿ ಹೇಗೆ ಹಾಗಿದ್ರೆ ಒಂದು ವ್ಯವಸ್ಥೆನ HR ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕಲಿಯೋದಕ್ಕೆ ಖಂಡಿತವಾಗಿಯೂ ಅವಕಾಶ ಕೊಡ್ಬೇಕು. ಪ್ರತಿಯೊಬ್ಬರಲ್ಲೂ ನಾವು ಯಾವುದೇ ಒಂದು ಜವಾಬ್ದಾರಿ, ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಅಲ್ಲಿರುವಂತಹ ಜನರಿಗೆ ಅವಕಾಶಗಳು ಕೊಡ್ತಾ ಹೋಗೋದ್ರ ಜೊತೆನಲ್ಲಿ ಅವರ ಕೆಪಾಸಿಟಿನ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ಕೆಪಾಸಿಟಿನ ಬಿಲ್ಡ್ ಮಾಡಿದಾಗ ಜವಾಬ್ದಾರಿನೂ ಬರುತ್ತೆ ಅವರಿಗೆ, ಅವಕಾಶ. ಅದೇ ರೀತಿನಲ್ಲಿ ನಾವ್ ಯಾವಾಗ್ಲೂ ಅಂತೀವಿ ರೈಟ್ ಬರ್ಬೇಕು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಖಂಡಿತ ತಗೊಳ್ಳೇಬೇಕು. ಹಾಗಾಗಿ ಜವಾಬ್ದಾರಿ ಹಾಗೂ ಅದರ ಒಂದು ಹಕ್ಕು ಎರಡು ಒಟ್ಟೊಟ್ಟಿಗೆ ಬರುತ್ತೆ, ಹಕ್ಕು ಮಾತ್ರ ಬರೋದಿಲ್ಲ. ಆ ರೀತಿಯಾಗಿ ಒಂದು ಮಾನವ ಬಂಡವಾಳನ ಬೆಳೆಸೋದಕ್ಕೆ ಸಾಧ್ಯ ಇದೆ. ನಮ್ಮ ಸಂಸ್ಥೆಯಲ್ಲಿ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಯಾವುದೇ NGO ಫೌಂಡರ್ ಯಾರಿದ್ದಾರೆ ಅವ್ರು ಮುಗಿದ ಮೇಲೆ ಆ ಸಂಸ್ಥೆ ಅಲ್ಲಿ ನಿಂತು ಹೋಗುತ್ತೆ, ಇಲ್ಲ ಅವ್ರ ಫ್ಯಾಮಿಲಿ ಅವ್ರು ಯಾರೋ, ಅವ್ರ ಮಗನೋ ಮಗಳೋ ಅಳಿಯಾನೋ ಯಾರೋ ಒಂದು ಮುಂದುವರ್ಸ್ಕೊಂಡು ಹೋಗುವಂತ ವ್ಯವಸ್ಥೆ ಇರುತ್ತೆ. ಆದ್ರೆ ನಮ್ಮ ಸಂಸ್ಥೆನಲ್ಲಿ ಅವರು ಬಹಳ, ನಮ್ಮ ಫೌಂಡರ್ ಹಾಗೂ ಬೇರೆ ಫೌಂಡಿಂಗ್ ಮೆಂಬರ್ಸ್ ಡೇ 1 ಇಂದ ಬಹಳ ಕ್ಲಿಯರ್ ಆಗಿದ್ರು. ಕೆಲವು ಯಂಗ್ಸ್ಟರ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರನ್ನ 10-12 ವರ್ಷಗಳ ಕಾಲ ಮೆಂಟರಿಂಗ್, ಗೈಡಿಂಗ್ ಎಲ್ಲದನ್ನ ಮಾಡೋದ್ರ ಜೊತೆ ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್. ಇದರ ನಿನ್ನ ಐಡಿಯಾಸ್ ಏನಿದೆ, ನಿನಗೆ ಏನು ಮಾಡಬೇಕು ಅನ್ನೋದಿದೆ ಅನ್ನೋದನ್ನ ಮಾಡೋದಕ್ಕೊಂದು ಅವಕಾಶಗಳನ್ನ ಮಾಡಿಕೊಡೋದ್ರ ಜೊತೆನಲ್ಲಿ ಆ ಸಂಸ್ಥೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ
ಅವಕಾಶಗಳನ್ನ ಕೊಟ್ರು. ಹಾಗಾಗಿ ನಮ್ಮೆಲ್ಲ ಐಡಿಯಾಸ್ನ ಇನ್ನೋವೇಷನ್ ಮಾಡೋದಕ್ಕೂ ಅವಕಾಶ ಆಯ್ತು. ಸಾಕಷ್ಟು ತಪ್ಪುಗಳನ್ನು ಮಾಡಿದ್ವಿ. ಆದ್ರೆ ಒಂದೇ ಒಂದ್ ಹೇಳಿದ್ರು, ತಪ್ಪುಗಳನ್ನು ಮಾಡಬಹುದು, ಎಷ್ಟಾದ್ರೂ ಮಾಡಬಹುದು, ಆದ್ರೆ ಒಮ್ಮೆ ಮಾಡಿದ ತಪ್ಪನ್ನ ಇನ್ನೊಮ್ಮೆ ಮಾಡೋದಿಲ್ಲ. ಆಗ ಆ ತಪ್ಪನ್ನು ಮಾಡ್ಬೇಕು ಅನ್ನೋದು. ಆ ತಳಹದಿನಲ್ಲಿ ಒಂದು ಸಂಸ್ಥೆ ಬೆಳೆದಿದೆ. ಹಾಗಾಗಿ ಒಂದು ಕುಟುಂಬದ ರೀತಿನಲ್ಲಿ ನಾವು ಇಲ್ಲಿರುವಂತಹ ಒಂದು ನಮ್ಮ ಸಿಬ್ಬಂದಿ ವರ್ಗ ಅಂತ ನೋಡ್ತೀವಿ ಅನ್ನೋದಕ್ಕಿಂತ ಒಂದು ಕುಟುಂಬದ ರೀತಿನಲ್ಲಿ ನೋಡ್ತೀವಿ. ಇದು ಒಂದು. ಎರಡನೇದು ಅಂದ್ರೆ ಅಲ್ಲಿಗೆ ಇಲ್ಲಿರುವಂತಹ ಸಿಬ್ಬಂದಿ ವರ್ಗ ಬಹಳ ಮುಖ್ಯ, ಅವರಿಗೆ ಆ ಸಂಸ್ಕೃತಿ ಮೌಲ್ಯಗಳು. ಎರಡನೇದು, ಇಲ್ಲಿರುವಂತಹ ಪ್ರತಿಯೊಂದು ಅಕೌಂಟೆಂಟ್ಗಳು ಕೂಡ, ನಾವು ಅಕೌಂಟೆಂಟ್ಗಳು ಅಂತ ಹೇಳ್ಬೇಕು ಅಥವಾ ಈ ಸಂಸ್ಥೆಯ ಗೇಟ್ ಕೀಪರ್ಸ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಯಾವುದೇ ಒಂದು ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಆಗದೆ ಇರೋ ರೀತಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಈ ನಮ್ಮ ಸಿಸ್ಟಮ್ಸ್ ಹಾಗೂ ಪ್ರೋಸೆಸ್ ನ ಕಟ್ಟಿ ನಿಲ್ಲಿಸಿ ಅದನ್ನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೋಸೆಸ್ಗಳು ಕೂಡ ಬಹಳ ಮುಖ್ಯ ಆಗಿರುತ್ತೆ ಒಂದು ಸಂಸ್ಥೆ ಮುಂದುವರಿಬೇಕು ಅಂತ. ಇನ್ನೊಂದು ಹೇಳಿದೆ, ಆಡಳಿತ ಹಾಗೂ ಕಾನೂನಿನ ವ್ಯವಸ್ಥೆ ಅಂತ. ಆಡಳಿತ ವರ್ಗದಲ್ಲಿ ಎರಡು ತರ ಇರುತ್ತೆ. ಒಂದು ಗವರ್ನೆನ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್. ಈ ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಡಿಪೆಂಡೆಂಟ್ ಆಗಿರುತ್ತೆ ಅಷ್ಟು ಸಂಸ್ಥೆ ಬೆಳೀತಾ ಹೋಗುತ್ತೆ ಅನ್ನೋದು ಕೂಡ ಒಂದು ನನ್ನ ಒಂದು ಅಭಿಪ್ರಾಯ. ಯಾತಕ್ಕೆ ಅಂತ ಅಂದ್ರೆ, ಗವರ್ನೆನ್ಸ್ ಮಾಡೋರು ಅವರು ಆ ರೀತಿಯ ಒಂದು ಡೈರೆಕ್ಷನ್ ಸ್ಟ್ರಾಟಜಿನ ಕೊಡ್ತಾ ಇದ್ರೆ, ಆಡಳಿತ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಮುಂದೆ ನಿಂತು ನಡೆಸ್ತಾರೋ ಆಪರೇಷನಲ್ ಟೀಮ್, ಅವರು ಆ ಒಂದು ದಿನನಿತ್ಯದ ಆಕ್ಟಿವಿಟೀಸ್ ನ ನಡೆಸ್ಕೊಂಡು ಹೋಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಇದ್ರ ಜೊತೆನಲ್ಲಿ, ಎಲ್ಲ ಸಂಸ್ಥೆಗಳು ಮುಂದೆ ಬೆಳೀತಾ ಹೋಗ್ಬೇಕು, ದೊಡ್ಡದಾಗ್ತಾ ಹೋಗ್ಬೇಕು ಅಂತಂದ್ರೆ ಖಂಡಿತವಾಗಿ ಒಂದು ಸ್ಟ್ರಾಂಗ್ ಪ್ಲಾನಿಂಗ್ ವ್ಯವಸ್ಥೆ ಇರಬೇಕು. PDCA ಅಂತ ಏನ್ ಹೇಳ್ತೀವಿ, ಪ್ಲಾನ್ ಟು ಚೆಕ್ ಆಕ್ಟ್, ಅದು ಒಂದು ಸೈಕಲ್. ಪ್ಲಾನ್ ಮಾಡ್ಬೇಕು ಮೊದಲನೇದಾಗಿ, ಅದು ಬಜೆಟ್ ಇರ್ಬೋದು, ಪ್ರೋಗ್ರಾಮ್ ಇರಬಹುದು, ಯಾವುದೇ ವ್ಯವಸ್ಥೆ ಇರ್ಬೋದು. ಅದಾದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದಾದ್ಮೇಲೆ ಎಕ್ಸಿಕ್ಯೂಟ್ ಮಾಡಿರೋದನ್ನ ಹಿಂತಿರುಗಿ ನೋಡ್ಬೇಕಾಗತ್ತೆ, ಏನಾದ್ರೂ ಸರಿಪಡಿಸುವಂತಹದ್ದು ಇದೆಯಾ, ತಪ್ಪುಗಳಾಗಿದೆಯಾ, ಸರಿಯಾದ ರೀತಿಯಲ್ಲಿ ಹೋಗ್ತಿದೀವಾ. ಅದಾದ್ಮೇಲೆ ಅದರಲ್ಲಿ ಏನಾದ್ರೂ ಬದಲಾವಣೆ ಬೇಕು. ಯಾಕಂದ್ರೆ ಇದು ಪ್ಲಾನ್ ಇಸ್ ನಾಟ್ ಇನ್ ದಿ ಸ್ಟೋನ್, ಕಲ್ಲಿನಲ್ಲಿ ಬರ್ದಿರುವಂತಹದ್ದಲ್ಲ. ಅದನ್ನ ನಾವು ಅದು ಫ್ಲೆಕ್ಸಿಬಲ್ ಆಗಿರ್ಬೇಕು. ಅದ್ರಲ್ಲಿ ಏನಾದ್ರು ಬದಲಾವಣೆಗಳು ಬೇಕಾ, ಕಾಲಕ್ಕೆ ತಕ್ಕನಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅಂದ್ರೆ ಮಾಡ್ಕೊಳ್ಳೋ ವ್ಯವಸ್ಥೆ ಆ ಪ್ಲಾನಿಂಗ್ ಅಲ್ಲಿ ಇರಬೇಕು. ಅದಕ್ಕೆ ತಕ್ಕನಾಗಿ ಆಕ್ಟ್ ಮಾಡಬೇಕು. ಈ ಒಂದು ರೀತಿನಲ್ಲಿ ಸಂಸ್ಥೆ ಈ ಮೂರು ಅಂಶಗಳು ಬಹಳ ಮುಖ್ಯವಾಗಿರುತ್ತೆ ಅಂತ ನನಗೆ ನನ್ನ ಅಭಿಪ್ರಾಯ. ಸೊ ಅದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರೆಲ್ಲ ರಿಲೇಶನ್ಶಿಪ್ ಇರ್ತಾರೋ, ದುಡ್ಡು ಕೊಡೋರು ಇರ್ಬೋದು, ಅಥವಾ ನಮ್ಮ ಜೊತೆ ಪಾರ್ಟ್ನರ್ ಆಗಿರುವಂತ ಇನ್ನೊಂದು NGO ಇರ್ಬೋದು, ಅಥವಾ ನಮ್ಮಿಂದ ಬೆನಿಫಿಟ್ ತಗೊಳ್ಳೋಂಥ ಬೆನಿಫಿಷಿಯರಿ ಇರ್ಬೋದು, ಅಥವಾ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು, ಅಥವಾ ಇನ್ಯಾರೋ ಒಬ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋಂತಿರೋ ಒಂದು ಜಾಗ ಕೊಟ್ಟಿರ್ಬೋದು ಅವರು, ಅಥವಾ ನಮಗೆ ಒಂದು ಇನ್ನೊಂದು ಯಾವುದೋ ಒಂಥರ ಹೆಲ್ಪ್ ಮಾಡಿರ್ಬೋದು. ಅವರೆಲ್ಲ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟು ವೆರಿ ಕ್ರಿಟಿಕಲ್ ಎಲ್ಲ ಲೆವೆಲ್ ಅಲ್ಲಿ. ಎರಡನೇದಾಗಿ ಟೀಮ್ ಬಿಲ್ಡಿಂಗ್ ಮತ್ತೆ ಲೀಡರ್ಶಿಪ್ ಫನಲ್. ಸೊ ಟೀಮ್ ಬಿಲ್ಡಿಂಗ್ ಅಂದ್ರೆ ಇಟ್ ಕ್ಯಾನ್ ಸ್ಟಾರ್ಟ್ ಫ್ರಮ್ ವಾಲಂಟಿಯರ್ಸ್. ಯಾಕಂದ್ರೆ ನನಗೆ ನೀವು ಹೇಳಿರೋ ಪ್ರಕಾರ SVM ಅಲ್ಲಿ ಸಾವಿರಾರು ಜನ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲಾ ತರದ ವಾಲಂಟಿಯರ್ಸ್ ಇದ್ದಾರೆ, ಲೋ ಲೆವೆಲ್ ಇಂದ ಹಿಡಿದು ಡಾಕ್ಟರ್ಸ್, ಇಂಜಿನಿಯರ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್, ಎಲ್ಲಾ ತರದ ವಾಲಂಟಿಯರ್ಸ್ ಇದ್ದಾರೆ. ಸೊ ಆ ವಾಲಂಟಿಯರ್ಸ್ ಮ್ಯಾನೇಜ್ಮೆಂಟ್ ಅದು ಟೀಮ್ ಬಿಲ್ಡಿಂಗ್ ಅಲ್ಲಿ ಸೇರ್ಕೊಳ್ಳುತ್ತೆ. ಟೀಮ್ ಬಿಲ್ಡಿಂಗ್ ಬರೀ ನಮ್ಮ ಟೀಮ್ ಅಲ್ಲ, ವಾಲಂಟಿಯರ್ಸ್ ಟೀಮ್ ಬಿಲ್ಡಿಂಗ್ ಆಲ್ಸೋ. ಸೆಕೆಂಡ್ ಒನ್ ಇಸ್ ಲೀಡರ್ಶಿಪ್ ಫನಲ್. ನಾನು ಟ್ರಸ್ಟಿ, ನಾನೇ ಮುಂದುವರಿಬೇಕು, ನಂದೇ ಇರಬೇಕು ಅಂತ ನೋಡ್ದೇನೆ ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದಾಗ ಸಂಸ್ಥೆ ಅದಾಗೆ ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ಬೆಳೆಸೋದಕ್ಕೆ ನಮ್ಗೆ ಒಂದು ಟೈಮ್ ಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಅ ಸ್ಲೋ ಪ್ರಾಸೆಸ್ ಅನ್ನೋದ್ರಿಂದ. ಸೊ ಅದು ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಮೂರನೇದಾಗಿ ಲೀಗಲ್ ಅಂಡ್ ಕಂಪ್ಲಯನ್ಸ್. ಲೀಗಲ್ ಮತ್ತೆ ಕಂಪ್ಲಯನ್ಸು, ಫೈನಾನ್ಷಿಯಲ್ ಸಿಸ್ಟಮ್ಸು ಪರ್ಫೆಕ್ಟ್ ಮ್ಯಾನೇಜ್ಮೆಂಟು ಮಿಸ್ಮ್ಯಾನೇಜ್ಮೆಂಟ್ ಆಗದೆ ಇರೋ ಅಂತ ನೋಡ್ಕೊಳತ್ತಾರ. ಅದ್ರ ಜೊತೆಗೆ ಅದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಪ್ರಾಸೆಸಸ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಾಲ್ಕನೇದಾಗಿ ನೀವು ಹೇಳಿದ್ದೇನಂತ ಹೇಳಿದ್ರೆ ಸ್ಟ್ರಾಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅಂದ್ರೆ ಸ್ಟಾರ್ಟಿಂಗ್ ಇಂದ ಪ್ಲಾನ್ ಡೂ ಚೆಕ್ ಆಕ್ಟ್, ಇದರಲ್ಲಿ ಸ್ಟ್ರಾಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಬಿಗಿನಿಂಗ್ ಇಂದ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ, ಆ ಪ್ಲಾನ್ ಮಾಡಿದ್ದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ, ಆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಬಂದಂತ ತೊಂದರೆಗಳನ್ನ ನೀವು ಯಾವ ತರ ನಿಭಾಯಿಸ್ತಾ ಇದ್ದೀರಾ, ಅದಾದ್ಮೇಲೆ ಅದರಿಂದ ಚೇಂಜಸ್ ಏನ್ ಮಾಡ್ಕೊಂಡ್ರಿ, ಓವರ್ ಆಲ್ ಆಗಿ ಎಲ್ಲ ಮುಗಿದ ಮೇಲೆ ಅದ್ರದ್ದು
ಕೆಲಸ ಹೇಗಾಯ್ತು ಅಂತ ಒಂದು ಅವಲೋಕನ ಮಾಡ್ಕೊಂಡಿದೀವ, ಅವಲೋಕನದಿಂದ ನಾವು ಏನ್ ಕಲ್ತ್ಕೊಂಡು ಇನ್ನು ಹೆಂಗ್ ಮುಂದಕ್ಕೆ ಹೋದ್ವಿ. ಇದರಲ್ಲಿ ಇನ್ನೇನಾದ್ರು ಚೇಂಜಸ್ ಇದೆಯಾ ಅಥವಾ ಇಲ್ಲ ಇಲ್ಲ ನೀವು ಬಹಳ ನಾನು ಸರಿಯಾಗಿ ಚೆನ್ನಾಗಿ ಅರ್ಥ ಅದನ್ನ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತೀನಿ. ಸಮರೈಸ್ ಮಾಡಿದ್ರಿ. ಒಂದು ಏನಂದ್ರೆ ನಮ್ಮಲ್ಲಿ ಪ್ರತಿಯೊಬ್ರು ಮುಖ್ಯವಾಗಿ ಈ NGO ನಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೂ ಆ ಒಂದು ಮಾಲೀಕತ್ವ ಬಂದ್ರೆ ಖಂಡಿತ ಕೆಲಸ ಬಹಳ ಸುಲಭ ಆಗುತ್ತೆ. ಆ ರೀತಿಯಾದ ಒಂದು ಮಾಲೀಕತ್ವನ ಹೇಗೆ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದಕ್ಕೆ ನಾನೇ ಮಾಲೀಕ ಅನ್ನುವಂತಹ ಭಾವನೆ ಬಂದಾಗ ಕೆಲಸ ಬಹಳ ಸುಲಭ. ಓನರ್ಶಿಪ್ ಅಂತ ನಾವು ಸಿಂಗಲ್ ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀವಿ, ಇದು ಮಾಲೀಕತ್ವ ಅಂತ. ಸೊ ಕೆಲವರಿಗೆ ನನ್ಗೆ ನೋಡಿದ್ರೆ ನಾನು ಸ್ವಲ್ಪ ಕಂಗ್ಲೀಷ್ ಅಲ್ಲಿ ಮಾತಾಡ್ತೀನಿ, ಅದರಿಂದ ನೋಟ್ ಮಾಡ್ತಾ ಇದ್ದೀನಿ. ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಈ ಕ್ವಶನ್ ಏನಂತ ಹೇಳಿದ್ರೆ, ನಾವು ಈಗ 100 ಕೋಟಿ ನಲ್ಲಿ ಇರೋದ್ರಿಂದ, ಬಜೆಟ್ ಅಲ್ಲಿ ಇರೋದ್ರಿಂದ ನಮ್ಮ ಪಾರ್ಟಿಸಿಪೆಂಟ್ಸ್ ಅನ್ಕೋಬಹುದು ಅಥವಾ ಬೇರೆ NGOಗಳು ಅನ್ಕೋಬಹುದು, ಅವ್ರಿಗೇನಪ್ಪ ದುಡ್ಡು ಕೊಡೋರು ಬೇಕಾದಷ್ಟು ಜನ ಇದ್ದಾರೆ, ದುಡ್ಡು ಬೇಕಾದಷ್ಟಿದೆ, ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡಬಹುದು. ಒಂದು. ಎರಡನೇದಾಗಿ ಅವ್ರು ಹೇಗ್ ದುಡ್ಡು ತಗೊಂಡಿದಾರೋ ನಮಗೇನು ಗೊತ್ತು. ಸೊ ಈ ಕ್ವಶನ್ ಬಂದಾಗ ದುಡ್ಡು ಸಾಕೆ ಅಥವಾ ಇನ್ನೇನಾದ್ರು ಬೇಕೆ, ಮತ್ತೆ ದುಡ್ಡನ್ನ ಯಾವ ತರ ತಗೋಬೇಕು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಇದು ಒಂದು ಗಾದೆ ಹೇಳ್ತಾರಲ್ಲ, ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ ಅಂತ. ಆ ರೀತಿ ಆಗುತ್ತೆ. ನಾವು ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಒಂದು ಡೋನರ್ ಡ್ರಿವನ್ ಸಂಸ್ಥೆ ಅಲ್ಲ. ಅಂದ್ರೆ ಯಾರೋ ಒಬ್ರು ಡೋನರ್ ನಾನು ಇಷ್ಟು ದುಡ್ಡು ಕೊಡ್ತೀನಿ ನಿಮ್ಗೆ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳಿ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ಒಂದು ಲಾಂಗ್ ಟರ್ಮ್ ವಿಷನ್, ಏನು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು, ಪ್ರಾಬ್ಲಿ 5 to 6 years ಸ್ಟ್ರಾಟಜಿ. ಅದೇ ರೀತಿ ಅದಕ್ಕೊಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಕೂಡ, ಅದರದ್ದು 1 ವರ್ಷದ ಗುರಿ ಏನು ಅನ್ನೋ ರೀತಿನಲ್ಲಿ ಕೂಡ ನಮ್ಮಲ್ಲಿ ಪ್ಲಾನಿಂಗ್ ತುಂಬಾ ಆಳವಾಗಿ ಕೂತ್ಕೊಂಡು ಮಾಡ್ತೀವಿ. ಆ ಎಕ್ಸರ್ಸೈಸ್ ನ ಮಾಡ್ಬೇಕಿದ್ರೆ ನಾವು ಪರಿಗಣನೆಗೆ ತಗೊಳ್ಳೋದು ನಮಗೇನ್ ಬೇಕೋ ಅದು ಡೆವಲಪ್ಮೆಂಟ್ ವರ್ಕ್ ಅಂತ ಹೋಗಿ ಸಮುದಾಯದಲ್ಲಿ ಮಾಡೋದಿಲ್ಲ. ನಾವು ಮಾಡೋದು ಸಮುದಾಯಕ್ಕೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು, ಅದಕ್ಕೆ ನಾವು ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ಅಂತ ಕರೆದಿರೋದು ಸಮುದಾಯ ಇರ್ಬೋದು, ಸರ್ಕಾರದ ವ್ಯವಸ್ಥೆ ಇರ್ಬೋದು. ಆ ಎಲ್ಲದನ್ನೂ ಒಂದು ಮೇಳೈಸಿರುವಂತಹ ಒಂದು ಪ್ಲಾನ್ ಅನ್ನ ನಾವು ರೆಡಿ ಮಾಡ್ತೀವಿ. ಆ ಪ್ಲಾನ್ ಮಾಡಾದ್ಮೇಲೆ ಮುಂದೆ ಅದಕ್ಕೆ ಎಷ್ಟು ರಿಸೋರ್ಸಸ್ ಬೇಕು, ಜನ ಎಷ್ಟು ಬೇಕು, ಹಣ ಎಷ್ಟು ಬೇಕು ಅನ್ನೋದನ್ನ ನೋಡ್ತೀವಿ. ನಮ್ಮ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಏನು ಅಂತಂದ್ರೆ, ನಮಗೊಂದು ಒಳ್ಳೆ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮುಂದುವರ್ಸಿದ್ರೆ ಹಣ ಖಂಡಿತವಾಗಿಯೂ ನಮಗೆ ಎಲ್ಲಾ ಕಡೆಯಿಂದನೂ ಬರುತ್ತೆ. ಅದ್ರ ಸಾಕಷ್ಟು ಅನುಭವ ಕೂಡ ನಮಗೆ ಆಗಿದೆ. ಆ ರೀತಿಯಾದ ಬೇಕಷ್ಟು ಜನ ಇರ್ತಾರೆ. ನಾವು ಅದನ್ನ ಹೋಗಿ ಇದನ್ನ ಅಷ್ಟು ಒಂದು ಸ್ಟ್ರಾಂಗ್ ಆಗಿ ಪ್ರಪೋಸ್ ಮಾಡಿದಾಗ ಖಂಡಿತ ಜನ ಹಣ ಕೊಡ್ತಾರೆ. ಆ ವಿಷಯದಲ್ಲಿ ನಮ್ಮ ಆಮೇಲೆ ಹೇಗೆ ನಾವು ಯಾವ್ಯಾವ ಮೂಲದಿಂದ ಹಣನ ತರ್ತೀವಿ ಅನ್ನೋದಕ್ಕೆ ಇನ್ನೊಂದು ಕಡೆ ನಮ್ಮ ಡಾಕ್ಯುಮೆಂಟೇಶನ್ ಅಷ್ಟೇ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀವಿ. ಆ ಡಾಕ್ಯುಮೆಂಟೇಶನ್ ಯಾರೋ ಕೇಳ್ತಾರೆ ಅನ್ನೋದಕ್ಕೆ ಮಾಡಲ್ಲ. ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ. ಏನು ಅಂದ್ರೆ, ಅದು ಒಂದು ನಾಲೆಡ್ಜ್ ಬ್ಯಾಂಕ್ ಆಗಿ ಉಪಯೋಗಿಸಬಹುದು ಅದನ್ನ ನಾವು, ಅಥವಾ ಅದನ್ನ ಒಂದು ಸಕ್ಸೆಷನ್ ಪ್ಲಾನ್ಗೆ, ಇವತ್ತಿರ್ತಾರೆ ಒಬ್ರು, ನಾಳೆ ಅವ್ರಿಗೆ ಮರ್ತು ಹೋಗುತ್ತೆ. ಇನ್ಸ್ಟಿಟ್ಯೂಷನಲೈಸ್ ಮಾಡ್ಬೇಕು ನಾವು ಅಂಥದನ್ನ. ಯಾವ್ದು ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅದರ ಲರ್ನಿಂಗ್ಸ್ ಏನು, ಅಥವಾ ಅದರಲ್ಲಿ ಏನು ಒಳ್ಳೆ ಅಂಶಗಳಿದೆ, ಆ ಥರದನ್ನೆಲ್ಲ ಆ ರೀತಿಯಾದ ಒಂದಿಷ್ಟು ಅದು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ರೋಗ್ರಾಮೆಟಿಕ್ ಡಾಕ್ಯುಮೆಂಟ್ಸ್ ಇರ್ಬೋದು, ಯಾವ ರೀತಿಯಲ್ಲಾರು ಇರ್ಬೋದು. ಇದನ್ನ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಸಿಸ್ಟಮ್ ನ ಇಟ್ಕೊಂಡಾಗ ನಮ್ಗೆ ಏನು ಅನುಭವ ಆಗುತ್ತೆ, ಈ ರೀತಿಯ ಫಂಡ್ ರೈಸಿಂಗಿಗೆ ಇಲ್ಲ ನಾವು ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಾವು ಲಿಸ್ಟ್ ಮಾಡಿದ್ವಿ ಅಂದ್ರೆ, ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟಿಂಗ್ ಮಾಡಿರೋದು ಇಟ್ ಇಸ್ ನಾಟ್ ಎ ಓವರ್ ನೈಟ್ ಪ್ರೋಸೆಸ್. ರಾತ್ರಿಯಿಂದ ಬೆಳಗಾಗೋದ್ರಲ್ಲಿ ಮಾಡಿಲ್ಲ. ಇದು 40 ವರ್ಷಗಳು ಈ ಒಂದು ಏನು ಸ್ಟ್ರಾಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡಿದ್ವಲ್ಲ, ಅದು ನಮಗೆ ಲಿಸ್ಟಿಂಗ್ ಮಾಡೋದಕ್ಕೆ ಸಹಾಯ ಮಾಡ್ತು. ಅದರಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿರ್ಲಿಲ್ಲ ನಾವು. ಹಾಗಾಗಿ ಬಹಳ ಬೇಗ ಇದನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದಕ್ಕೆ ಅನ್ಬಹುದು. ಆ ಒಂದು ಇದೆಲ್ಲ ವ್ಯವಸ್ಥೆಗಳಿದ್ರೆ ಹಣ ರೈಸ್ ಮಾಡೋದು, ಫಂಡ್ ರೈಸಿಂಗ್ ಡೆಫಿನೆಟ್ಲಿ ಕಷ್ಟವಾಗಿರೋ ಕೆಲಸ ಅಲ್ಲ. ಇಟ್ ವಿಲ್ ಬಿಕಮ್, ಈಗ ಒಂದು SVYM ಅನ್ನೋದು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಆಗಿದೆ. ಸೊ ನಮ್ಗೆ ಇದನ್ನ ಮಾರ್ಕೆಟ್ ಅಲ್ಲಿ ತುಂಬಾ ಸುಲಭವಾಗಿ ನಾವು ಹೇಳಬೇಕು, ಕಾರ್ಪೊರೇಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈಸಿಯಾಗಿ ಸೇಲ್ ಮಾಡಬಹುದು.
ಬೇಕಷ್ಟು ಪ್ರಾಡಕ್ಟ್ಸ್ ಇದೆ. ಹೆಲ್ತ್ ಬೇಕಾ, ಎಜುಕೇಶನ್ ಬೇಕಾ, ಗರ್ಲ್ಸ್ ಚೈಲ್ಡ್ ಎಜುಕೇಶನ್, ಸ್ಟೆಮ್ ಎಜುಕೇಶನ್, ಇವತ್ತಿನ ಪ್ರಸ್ತುತ ಪ್ರಪಂಚದಲ್ಲಿ ಏನ್ ಬೇಕು, ಸ್ಟೆಮ್ ಎಜುಕೇಶನ್, NEP, ಎಲ್ಲಾ ರೀತಿಯನ್ನ ಅಳವಡಿಸ್ಕೊಂಡಿದೀವಿ ನಾವು. ಹಾಗಾಗಿ ತುಂಬಾ ಸುಲಭವಾಗಿ ಜನಕ್ಕೆ ಏನು ಬೇಕು ಅದಕ್ಕೆ ಸ್ಪಂದಿಸ್ತಾ ಇರೋದ್ರಿಂದ, ಸರ್ಕಾರದ ವ್ಯವಸ್ಥೆ ಜೊತೆ ಜೋಡಿಸ್ಕೊಂಡಿರೋದ್ರಿಂದ ನಮಗೆ ಫಂಡ್ ರೈಸಿಂಗ್ ಬಹಳ ಕಷ್ಟ ಆಗಲ್ಲ. ಆದ್ರೆ ಅದಕ್ಕೆ ಇವೆಲ್ಲ ವ್ಯವಸ್ಥೆಗಳು ಇರಬೇಕು ಅನ್ನೋದು ಹೇಳಿ. ಓಕೆ, ಈಗ ಇನ್ನು 6 ನಿಮಿಷದಲ್ಲಿ ನಮ್ಮ ಸಂಭಾಷಣೆ ಮುಗಿಸಿ ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಹೋಗ್ಬಿಡೋಣ. ಈಗ ಇನ್ನು 2 ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ, ಅದನ್ನು ಸಂಕ್ಷಿಪ್ತವಾಗಿ ಮುಗಿಸೋಣ. ನಿಮ್ಮ ಈ ಪ್ರಾಜೆಕ್ಟ್ ಒಂದು ಸೆಲೆಕ್ಟ್ ಮಾಡ್ಕೋತೀವಿ ಅಥವಾ ಒಂದು ಯಾರೋ ಒಬ್ರು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಸೆಲೆಕ್ಟ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನಾವು ಮೌಲ್ಯಗಳಿಗೆ ತುಂಬ ಒತ್ತು ಕೊಡೋದ್ರಿಂದ, ಆ ಮೌಲ್ಯಗಳನ್ನು ಬಿಟ್ಟು ನಾವು ಆಚೆ ಹೋಗಲ್ಲ ಅನ್ನೋದ್ರಿಂದ ಅದನ್ನು ಯಾವ ಥರ ಎತ್ತಿ ಹಿಡಿತೀರಾ, ಯಾವ ಥರ ಅದನ್ನು ಮ್ಯಾನೇಜ್ ಮಾಡ್ತೀರಾ? ನಮ್ಮ ಮೌಲ್ಯಗಳನ್ನ ಎಲ್ಲಾ ಹಂತದಲ್ಲೂ ನಾವು ಎಕ್ಸರ್ಸೈಸ್ ಮಾಡ್ತೇನೆ. ನಾವು ಇನ್ಫ್ಯಾಕ್ಟ್ ಪ್ರತಿ ಮೀಟಿಂಗ್ಸ್ ಅಲ್ಲೂ ಹೇಗೆ ಮೌಲ್ಯಗಳನ್ನ ಜೀವಿಸ್ತಾ ಇದ್ದೀರಾ ಅಂತ ಕೆಲವು ಇನ್ಸಿಡೆಂಟ್ ಗಳನ್ನ ಶೇರ್ ಮಾಡ್ಕೋಬೇಕು ಎಂಪ್ಲಾಯೀಸ್ ನಮ್ಮಲ್ಲಿ. ಅದು ಕೂಡ ಒಂದು ಪ್ರಾಕ್ಟೀಸ್ ಇದೆ. ಯಾವ ರೀತಿಯಲ್ಲಿ ಮೌಲ್ಯಗಳನ್ನ ಜೀವಿಸಬಹುದು, ಎಂಪ್ಲಾಯಿ ಸೆಲೆಕ್ಷನ್ ಮಾಡುವಾಗ ನಾವೇ ಒಂದು ಹೆಲ್ತ್ ಪ್ರೋಗ್ರಾಮ್ಸ್ ನಡೆಸ್ತೀವಿ. ಅಲ್ಲಿ ಡಿ ಅಡಿಕ್ಷನ್ ಕ್ಯಾಂಪ್ ಮಾಡ್ತೀವಿ. ಟೊಬ್ಯಾಕೊ ಚೂ ಮಾಡಿದ್ರೆ ಏನಾಗುತ್ತೆ ದುಷ್ಪರಿಣಾಮಗಳು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅಂಥದ್ರಲ್ಲಿ ಇವಾಗಿನ ವ್ಯವಸ್ಥೆಯಲ್ಲಿ ನಾವು ತುಂಬಾ ಓಪನ್ ಆಗಿ ಕೇಳ್ತೀವಿ ಪ್ರಶ್ನೆಗಳನ್ನ. ನೀವು ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಅಂಥದ್ದು ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಸಂಸ್ಥೆನಲ್ಲಿ ಅವಕಾಶ ಇಲ್ಲ. ಯಾಕೆಂದ್ರೆ ನಾವು ಒಂದು ರೋಲ್ ಮಾಡೆಲ್, ನಮ್ಮನ್ನ ಸಮಾಜದಲ್ಲಿ ಗಮನಿಸ್ತಾ ಇರ್ತಾರೆ ಹೇಗಿರ್ತೀವಿ ಅನ್ನೋದು. ನಾವೇನ್ ಮಾತಾಡ್ತೀವೋ ಅದನ್ನ ನಡ್ಕೋಬೇಕಾಗಿರೋದ್ರಿಂದ ನಮ್ಮ ಎಂಪ್ಲಾಯೀಸ್ ಇದಕ್ಕೆ ಒಂದು ಮುಖ ಆಗಿರ್ತೀರ. ಹಾಗಾಗಿ ಇದನ್ನ ಮಾಡೋರಿಗೆ ಅವಕಾಶ ಇಲ್ಲ. ಅದು ವಿಷಯ ಗೊತ್ತಾದ್ರೂ ಕೂಡ ನಮ್ಮಲ್ಲಿ ತಕ್ಷಣ ಅದ್ರ ಬಗ್ಗೆ ಆಕ್ಷನ್ ತಗೋತೀವಿ. ಸರ್ಕಾರ ಇಲ್ಲಿ ಟ್ರಾಫಿಕ್ ಅಲ್ಲಿ ನಮ್ಮನ್ನ ನಿಲ್ಸಿ ಹೆಲ್ಮೆಟ್ ಹಾಕೊಂಡಿದ್ದೀರಾ, ಸೀಟ್ ಬೆಲ್ಟ್ ಹಾಕೊಂಡಿದ್ದೀರಾ ಅಂತ ಕೇಳಲಿಲ್ಲ ಅಂದ್ರೂ ಚಿಂತೆ ಇಲ್ಲ. SVYM ಎಂಪ್ಲಾಯೀಸ್ ಎಲ್ಲಿ ಯಾರಾದ್ರೂ ಸೀಟ್ ಬೆಲ್ಟ್ ಹಾಕದೆ, ಹೆಲ್ಮೆಟ್ ಹಾಕದೆ ಓಡಾಡಿರೋದು ನೋಡಿದ್ರೆ ಯಾರ್ ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಇಂಥವ್ರು ನೋಡದೆ ಇಂಥ ಜಾಗದಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಆ ಮಂತಲ್ಲಿ 500 ರೂಪಾಯಿ ಪುವರ್ ಪೇಷಂಟ್ ಫಂಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಫೈನ್ ಏನಿದೆಯೋ ಅದನ್ನ ಆಟೋಮೆಟಿಕಲಿ ನಾವೇ ಕಟ್ ಮಾಡ್ತೀವಿ, ನಮ್ಗೆ ಟ್ರಾಫಿಕ್ ಪೊಲೀಸ್ ಬೇಡ. ಆ ರೀತಿಯಾಗಿ ನಮ್ಮ ಮೌಲ್ಯಗಳನ್ನು ಜೀವಿಸಿ, ಜೊತೆಯಲ್ಲಿ ಡೋನರ್ ನಮ್ಮನ್ನ ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ. ಹಾಗೇನೆ ನಾವು ಕೂಡ ಡೋನರ್ನ ಡ್ಯೂ ಡಿಲಿಜೆನ್ಸ್ ಮಾಡೋ ವ್ಯವಸ್ಥೆ ಇಟ್ಕೊಂಡಿದೀವಿ. ನಮಗೆ ಎಲ್ಲೋ ಒಂದು ಯಾವುದೋ ಕಂಪನಿ ಇದೆ, ಅದು ಆಲ್ಕೋಹಾಲ್ ಅನ್ನ ಸೇಲ್ ಮಾಡುವಂತಹ ಕಂಪನಿ ಅಥವಾ ಟೊಬ್ಯಾಕೊ ಕಂಪನಿ, ಇಲ್ಲ ಇನ್ಯಾವುದೋ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಥವಾ ಅಲ್ಲಿಯ ಮೌಲ್ಯಗಳಲ್ಲಿ ಕೊರತೆ ಇದೆ ಅಂದ್ರೆ ಅಂತಹ ಸಂಸ್ಥೆಗಳ ಕೊಡೋ ಹಣನ ನಾವು ಸ್ವೀಕರಿಸೋದಿಲ್ಲ. ಸಾಕಷ್ಟು ಸರ್ತಿ ನಮಗೆ ಬಂದಿದೆ, ನೀವು ಎಲ್ಲರ ಜೊತೆ ಮಾಡ್ತೀರಾ, ನಾವ್ ಇಷ್ಟು ಕೊಡ್ತೀವಿ, ಈ ಪ್ರೋಗ್ರಾಮ್ ಮಾಡಿ, ನಮಗೆ ದುಡ್ಡೆಲ್ಲ ಮುಖ್ಯ, ಮೌಲ್ಯ ಮುಖ್ಯ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಅವ್ರಿಗೆ ನಾವು ಅದನ್ನ ಕಮ್ಯುನಿಕೇಟ್ ಮಾಡಿದೀವಿ. ಆ ರೀತಿನಲ್ಲಿ ನಮ್ಮ ಮೌಲ್ಯಗಳನ್ನ ಎಲ್ಲಾ ರೀತಿನಲ್ಲೂ, ನಾನು ಆಲ್ರೆಡಿ ಹೇಳಿದೆ, ಲಂಚ ಕೊಡೋದಿಲ್ಲ ಅಥವಾ ನಾನ್ ವೆಜ್ ನ ನಮ್ಮ ಸಂಸ್ಥೆ ಒಳಗಡೆ ಸರ್ವ್ ಮಾಡೋದಿಲ್ಲ. ಯಾವುದೇ ಮೀಟಿಂಗ್ಸ್ ಇರ್ಲಿ, ಟ್ರೈನಿಂಗ್ ಇರ್ಲಿ, ಆ ರೀತಿ ಎಲ್ಲಾ ರೀತಿನಲ್ಲೂ ಎಲ್ಲ ಹಂತಗಳಲ್ಲೂ ಕೂಡ ನಮ್ಮ ಮೌಲ್ಯಗಳನ್ನ ಜೀವಿಸಲು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೂ ತಪ್ಪಾಗಲ್ಲ. ಸೊ ಪ್ರತಿಯೊಂದು ಹಂತದಲ್ಲೂ ಮೌಲ್ಯಗಳನ್ನ ನಾವು ನಮ್ದು ಇಟ್ಕೊಂಡು ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೋತಾ ಹೋದ್ರೆ ಎಲ್ಲರೂ ಅದಕ್ಕೆ ಬರ್ತಾರೆ, ದಾರಿಗೆ ಬರ್ತಾರೆ ಅನ್ನೋದು ನಿಮ್ಮ ಅನಿಸಿಕೆ? ಹೌದು. ಸರಿ, ಈಗ ನಾವು ಕೊಲಾಬರೇಷನ್ಸ್ ಹೇಗೆ ಮಾಡ್ಕೋತೀವಿ? ಕೊಲಾಬರೇಷನ್ಸ್ ಅಂತ ಹೇಳಿದ್ರೆ ಸಹಯೋಗಗಳನ್ನ ಮಾಡ್ಕೊಳ್ಳೋದು ಎಷ್ಟು ನಮಗೆ ಇಂಪಾರ್ಟೆಂಟ್, ಎಷ್ಟು ಮುಖ್ಯ, ಮತ್ತೆ ಅದನ್ನ ನೀವು ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು? ಈ NGO ವರ್ಲ್ಡ್ ಅಲ್ಲಿ ಒಂದಿದೆ, ಇನ್ಯಾರಿಗೋ ನಾನು ನನ್ನ ಡೋನರ್ನ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅವ್ರು ಹೋಗ್ಬಿಟ್ಟು ದುಡ್ಡು ತಗೊಂಡ್ಬಿಡ್ತಾರೆ, ಇಲ್ಲ ನಾನು ಇನ್ನೋ ಒಂದು ಪ್ರಾಜೆಕ್ಟ್ ನಾನು ಹೇಗ್ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಅವ್ರು ಹಂಗೆ ಮಾಡ್ಬಿಡ್ತಾರೆ ಅಂತ. ತುಂಬಾ ಪ್ರಾಬ್ಲಮ್ ಇರೋದು NGOಗಳೇ ಕೊಲಾಬರೇಟ್ ಆಗೋದಿಲ್ಲ. 4 NGOಗಳು ಒಟ್ಟಿಗೆ ಕೆಲಸ ಮಾಡೋದನ್ನ ನೋಡೋದು ಬಹಳ ಅಪರೂಪ, ನಾವು ನೋಡಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಹೇಗೆ ಕೊಲಾಬರೇಟಿವ್ ಆಗಿ ಕೆಲಸ ಮಾಡಿ? ಯಾಕೆಂದ್ರೆ ಇವತ್ತು ಭಾರತಕ್ಕೆ ಒಂದು ಯೂತ್ ಫಾರ್ ಸೇವಾ, ಒಂದು ಪ್ರಕಾಶ್ ಅಕಾಡೆಮಿ, ಒಂದು SVYM ಖಂಡಿತ ಸಾಲದು. ಈ ತರದ ಸಾವಿರಾರು ಸಂಸ್ಥೆಗಳು ಬೇಕು. ನಾವು ಡೆವಲಪ್ಮೆಂಟ್ ಸೆಕ್ಟರ್ಲಿ ಒಬ್ರು ಕಾಂಪಿಟೇಟರ್ ಅಂತ ನಾವು ಅನ್ಕೊಂಡ್ರೆ, ಅಲ್ಲಿ ಯಾರೋ ಒಬ್ನು ಒಳ್ಳೆ ಅಕೌಂಟೆಂಟ್ ಇದ್ದಾನೆ, ನಾನು ಹೇಗೆ ಹೈಜಾಕ್ ಮಾಡ್ಲಿ, 1,000 ರೂಪಾಯಿ ಜಾಸ್ತಿ ಆಫರ್ ಮಾಡ್ಬಿಡ್ತೀನಿ, ಇಲ್ಲಿಗೆ ಬರ್ತಾನೆ ಅಂತ ಅನ್ಕೊಂಡ್ರೆ ನಾವು ಕಳ್ಕೊತೀವಿ ಹೊರತು ಆ ಸಂಸ್ಥೆ ಏನು ಕಳ್ಕೊಳ್ಳಲ್ಲ.
ಸೊ ಆ ಒಂದು ಕಾಂಪಿಟೇಷನ್ ನ ಮೊದಲನೇದಾಗಿ ನಾವು ಬಿಟ್ಬಿಡ್ಬೇಕಾಗುತ್ತೆ. ಈ ಮೀನಿಗೆ ಸ್ವಿಮ್ಮಿಂಗ್ ಮಾತ್ರ ಗೊತ್ತಿರೋದು, ಆ ಜಿಂಕೆ ಓಡುತ್ತೆ. ಹಾಗೆ ಇವತ್ತು ನನಗೇನ್ ಎಕ್ಸ್ಪರ್ಟ್ ಏರಿಯಾ ಇದೆಯೋ ಅದನ್ನ ನಾನ್ ಮಾಡ್ಬೇಕು, ಇನ್ನೊಬ್ಬರು ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗತ್ತೆ. ಉದಾಹರಣೆ, ಇವಾಗ ಯಾರೋ ಒಂದು ಸಂಸ್ಥೆ ಅವರು ಸಬಲೀಕರಣದಲ್ಲಿ ಅಥವಾ SHGs ಎಜುಕೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ, ಅಂತಹ ಸಂಸ್ಥೆ ಜೊತೆ ಕೈ ಜೋಡಿಸ್ಕೊಂಡು ನಾವು ಆ ಏರಿಯಾದಲ್ಲಿ ಹೋದಾಗ, ಅಭಿವೃದ್ಧಿ ಏರಿಯಾದಲ್ಲಿ ಹೋದಾಗ ಕೆಲಸ ಮಾಡಿದ್ರೆ ಇನ್ನಷ್ಟು ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಸಂಸ್ಥೆ ಆರೋಗ್ಯ ಹೆಲ್ತ್ ಪ್ರಾಜೆಕ್ಟ್ ನ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದನ್ನ ಮಾಡ್ತಿದೀವಿ, ಯಾರೋ ಡೋನರ್ ಕೊಟ್ಟಿದ್ದಾರೆ ಇನ್ನೊಂದು ಸಂಸ್ಥೆಗೆ ಅಂದ್ರೆ ಯಾತಕ್ಕೆ ನಮ್ಮಿಂದ ನಾನು ಅದನ್ನ ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ನಾನು ಅದಕ್ಕೆ ನಿಮ್ಗೆ ಏನ್ ಬೇಕು ಆರೋಗ್ಯದ ಏನ್ ಆಗ್ಬೇಕು ನಾನ್ ಕೈ ಜೋಡಿಸ್ತೀನಿ ಅಂದಾಗ ನಾವು ಕೊಲಾಬರೇಟಿವ್ ಆಗಿ ಮಾಡಿದ್ರೆ, ಅದರಲ್ಲೂ ನಾವು ಬಹಳ ಬಲವಾಗಿ ನಂಬಿರೋದೇನು ಅಂತಂದ್ರೆ, ಮುಖ್ಯವಾಗಿ ವಲ್ನರಬಲ್ ಪೀಪಲ್, ಕೆಲವರು HIV ಪಾಸಿಟಿವ್ ಅವರು ಕೆಲವೊಂದೊಂದು ನೆಟ್ವರ್ಕ್ ಅನ್ನ ಕಟ್ಕೊಂಡಿದ್ದಾರೆ, ಚಿಕ್ಕ ಚಿಕ್ಕ NGOs ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಡಿಸೇಬಲ್ಡ್, ಸ್ಪೆಷಲಿ ಏಬಲ್ಡ್ ಅಂತ ಹೇಳ್ಬೇಕು ನಿಜವಾಗಿ ಅವ್ರನ್ನ, ಅವರು ಒಂದಿಷ್ಟು ಸಂಸ್ಥೆಗಳನ್ನ, ಚಿಕ್ಕ ಪುಟ್ಟ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ. ಕೆಲವು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಟ್ರೈಬಲ್ ವುಮೆನ್ಗಳಿರ್ಬೋದು ಅಥವಾ ಇನ್ಯಾರು ರೂರಲ್ ಯೂತ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದೆ. ಅಂತವ್ರನ್ನ ನಾವು ಜೊತೆಗೂಡಿಸಿ ನಾವು ಎಲ್ಲಿ ಹೋಗ್ತೀವೋ ಮೊದಲು ಐಡೆಂಟಿಫೈ ಮಾಡೋದು ಅಲ್ಲಿರುವಂತಹ ಈ ರೀತಿಯ ಸುತ್ತಮುತ್ತ ಬೇರೆ ಯಾವ್ದಾದ್ರು NGOಗಳಿದೆಯಾ, ಇನ್ಯಾವ್ದಾದ್ರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದ್ಯಾ ಇಲ್ಲಿ ಅನ್ನೋದನ್ನ ನೋಡ್ತೀವಿ. ಅದನ್ನ ನೋಡಿ ಅವರ ಜೊತೆ ಕೈ ಜೋಡಿಸಿ, ಬನ್ನಿ ನೀವ್ ಇದನ್ನ ಮಾಡಿ, ನಾವ್ ಇದನ್ನ ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡೋಣ. ಆ ರೀತಿನಲ್ಲಿ ನಾವು ಸಾಕಷ್ಟು ಸಫಲತೆನ ಕಂಡುಕೊಂಡಿದ್ದೀವಿ. ಲಾಸ್ಟ್ ಕ್ವಶನ್ ಬಟ್ ನಾಟ್ ದಿ ಲೀಸ್ಟ್, ನಮ್ಮ NGOಗಳಿಗೆ, ಇಲ್ಲಿ ಪಾರ್ಟಿಸಿಪೆಂಟ್ NGOಗಳಿರ್ಬೋದು ಅಥವಾ ನಾಳೆ ದಿವಸ ನಮ್ಮ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ನೋಡೋವಂಥವ್ರಿಗಿರ್ಬೋದು, ಕೀ ಟೇಕ್ ಅವೇಸ್ ಅನ್ನೋಕ್ಕೆ ಕನ್ನಡ ವರ್ಡ್ ನನಗೆ ಸಿಗ್ತಾ ಇಲ್ಲ. ಸೊ ಪ್ರಮುಖವಾದ ಒಂದು 3 ಅಂಶಗಳು ಇದ್ದರೆ ಅವ್ರು NGOಲ್ಲಿ ಕೆಲಸ ಮಾಡ್ಬೋದು. ಎಲ್ಲರೂ ಹೇಳ್ಬಿಡ್ತಾರೆ ಸೇವೆ ಸಂಸ್ಥೆ ಅಂತಂದ್ಬಿಟ್ಟು. 3 ಕೀ ಟೇಕ್ ಅವೇಸ್ ಏನು ಬೇಕು? 3 ವರ್ಡ್, 3 ಇಷ್ಟು ನಿಮಗಿದ್ರೆ ಮಾತ್ರ ನೀವು NGO ಕೆಲಸ ಮಾಡ್ಬೋದು, ಇಲ್ಲದಿದ್ರೆ ನೀವು NGO ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ 3 ಕೀ ಟೇಕ್ ಅವೇಸ್. ಓಕೆ, ಇದು ಏನನ್ಬೇಕು, NGOಗಳಲ್ಲಿ ಕೆಲಸ ಮಾಡ್ಬೇಕಿದ್ರೆ ಮುಖ್ಯವಾಗಿ ಇಟ್ ಇಸ್ ಪ್ಯಾಷನ್ ಓವರ್ ಏನು ಪರ್ಪಸ್ ಓವರ್ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಸೊ ಅದು ಮುಖ್ಯವಾಗಿ ನಾವು ಯಾವ ಉದ್ದೇಶಕ್ಕೆ ಅಲ್ಲಿ, ಅಂದ್ರೆ ಇಲ್ಲಿ ಯಾವುದೋ ಒಂದು ನನಗೆ ರಿಟರ್ನ್ ಬರುತ್ತೆ, ನಾನು ಇಲ್ಲಿ ಸೇರ್ಕೊಂಡ್ರೆ ಕೆಲಸ ಮಾಡಿದ್ರೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಆಚೆ ಬಂದ್ರೆ ಮಾತ್ರ ನಮಗೆ NGO ಒಳ್ಳೆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿಯಾದ ಪರ್ಪಸ್ ಮುಖ್ಯವಾಗಿರುತ್ತೆ ಮೊದಲು. ಆಮೇಲೆ ನಾವು ಕೆಲಸ ಮಾಡುವಂತಹದ್ದು ಯಾರ ಜೊತೆ ಮಾಡ್ತೀವಪ್ಪ ಅಂತ ಅಂದ್ರೆ, ಯಾರು ಸಂಕಷ್ಟದಲ್ಲಿ ಇರೋರ ಜೊತೆ, ಅದು ರೈತರು ಇರಬಹುದು, ಸ್ಪೆಷಲಿ ಏಬಲ್ಡ್ ಇರಬಹುದು, ಇಲ್ಲ ಇನ್ಯಾವುದೋ ಪ್ಯಾಲಿಟಿವ್ ಕೇರ್ ಪೇಷಂಟ್ಸ್ ಇರಬಹುದು, ಯಾವುದೇ ರೀತಿಯವರ ಅಂತಹವ್ರ ಜೊತೆ ಕೆಲಸ ಮಾಡ್ತೀವಿ. ಅಂತಹವರ ಒಂದು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಹೃದಯ ನಮಗಿದೆಯಾ, ಅದಕ್ಕೆ ಸ್ಪಂದಿಸುವಂತಹ ಹೃದಯ ಇದೆಯಾ ಅಂದ್ರೆ, ಅವರ ಕಷ್ಟಗಳು ನಮ್ಮ ಕಷ್ಟ ಆದಾಗ ಆ ಒನ್ನೆಸ್ ಬರುತ್ತೆ, ಆ ಏಕತ್ವ ಅಂತ ನಾವೇನ್ ಹೇಳ್ತೀವೋ ಆಗ ಮಾತ್ರ ಸೇವೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮಗೆ ನಾವು ಮಾಡ್ಕೊಳ್ಳೋದು ಸೇವೆ ಆಗಲ್ಲ, ಆ ಒನ್ನೆಸ್ ಬಂದಾಗ ನಮಗ್ ನಾವು ಮಾಡ್ಕೋತಾ ಇರ್ತೀವಿ, ಆಗ ಅದು ಸೇವೆ ಆಗೋದಿಲ್ಲ ಅನ್ನೋದು. ಇನ್ನಷ್ಟು ಹೆಚ್ಚೆಚ್ಚು ನಮ್ಮನ್ನ ಅರ್ಥಕೊಳ್ತಾ ಹೋಗ್ತೀವಿ, ನಮ್ಮ ಬೆಳವಣಿಗೆ ಆಗುತ್ತೆ. ಇದು ಆ ಒಂದು ಒನ್ನೆಸ್ ಅಥವಾ ಏಕತ್ವ ಅನ್ನೋದು ಒಂದು ಖಂಡಿತವಾಗಿಯೂ ಬರಬೇಕು. ಇನ್ನೊಂದು 3ನೇದು ಹೇಳ್ಬೇಕು ಅಂತಂದ್ರೆ, ವಿವೇಕಾನಂದರು ಹೇಳಿರುವಂತಹ 4 ರೀತಿಯ ಅಗತ್ಯತೆ ಪ್ರತಿ ಮನುಷ್ಯನಿಗೆ: ಫಿಸಿಕಲ್, ಇಂಟೆಲೆಕ್ಚುಯಲ್, ಎಮೋಷನಲ್ ಅಂಡ್ ಸ್ಪಿರಿಚುವಲ್. ಭೌತಿಕ, ಬೌದ್ಧಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ, ಈ 4 ಅಗತ್ಯಗಳು ಪ್ರತಿ ಮನುಷ್ಯನಲ್ಲೂ ಇರುತ್ತೆ. ಕೆಲವರು ಈ ಒಂದೊಂದೇ ಹಂತಗಳಿಂದ ಪೂರೈಸ್ಕೊಂಡು, ಹಾಗಾಗಿ ನಮ್ಮೆಲ್ಲ ಸೇವೆಗಳು ಕೂಡ ಈ ಹೆಲ್ತ್ ಪ್ರೋಗ್ರಾಮ್ ಯಾಕೆ ಮಾಡ್ತೀವಿ ಅಂದ್ರೆ ಭೌತಿಕವಾದ ಒಂದು ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ, ಎಜುಕೇಶನ್ ಬೌದ್ಧಿಕವಾದ ಅವಶ್ಯಕತೆಗಳನ್ನ, ಈ 4 ಸೇವೆಗಳನ್ನ ಕೊಡೋದ್ರ ಜೊತೆ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸಿದಾಗ ಅವಕಾಶಗಳು ಮನುಷ್ಯನಿಗೆ ಹೆಚ್ಚಾಗ್ತಾ ಹೋಗುತ್ತೆ.
ಸಾಮರ್ಥ್ಯ ಹೆಚ್ಚಾಗತ್ತೆ, ಆ ಒಂದು ಫ್ರೀಡಮ್ ಆಫ್ ಚಾಯ್ಸ್ ಬರ್ತಾ ಹೋಗುತ್ತೆ. ಇದನ್ನ ನಾವು ಅರ್ಥಕೊಂಡ್ರೆ NGO ಒಳಗಡೆ ಯಾತಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಅಂದ್ರೆ ಈ ಒಂದು 3 ಅಂಶಗಳು, ಮೊದಲನೇದಾಗಿ ಪರ್ಪಸ್ ಓವರ್ ಪ್ರಾಫಿಟ್, ಎರಡನೇದಾಗಿ ಒನ್ನೆಸ್, ಮೂರನೇದಾಗಿ ಈ 4 ಒಂದು ಸೇವೆಗಳನ್ನ ಮಾಡುವಂತಹ ಸದವಕಾಶ ನನಗೆ ಸಿಕ್ಕಿದೆ, ನನ್ನನ್ನ ನಾನು ಬೆಳೆಯೋ ಅವಕಾಶ, ಅಂದ್ರೆ ಇದೆಲ್ಲ ಮಾಡ್ತಾ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಆ ಒಂದು ಪರ್ಪಸ್ಗೋಸ್ಕರ NGO ನಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ 3 ಪರ್ಪಸ್, ಪ್ಯಾಷನ್ ಓವರ್ ಪ್ರಾಫಿಟ್, ಒನ್ನೆಸ್ ಮತ್ತು ವಿವೇಕಾನಂದ ಹೇಳೋಂಥ 4 ಪಾಯಿಂಟು. ಓವರ್ ಆಲ್ ನೋಡಬೇಕು ಅಂತ ಹೇಳಿದ್ರೆ ಒಂದು ಹೇಳ್ಬೋದಾ ಇದರಲ್ಲಿ, ಬೇಸಿಕಲಿ ಆಧ್ಯಾತ್ಮಿಕವಾಗಿ ಮತ್ತು ಬೌದ್ಧಿಕವಾಗಿ ಮತ್ತು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯರಾಗಿ ಮುಂದುವರಿಬೇಕು ಅಥವಾ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಆವಾಗ NGO ಸೆಕ್ಟ್ರಲ್ಲಿ ಕೆಲಸ ಮಾಡೋಕ್ಕೆ ಅವರು ಎಲಿಜಿಬಲ್. ನಾನು ದುಡ್ಡಿನಲ್ಲಿ ಮಾತ್ರ ಮೇಲೆ ಹೋಗಬೇಕು, ನಾನು ದೊಡ್ಡ ದೊಡ್ಡ ಕಾರ್ ಓಡಿಸ್ಬೇಕು, ಅಥವಾ ನಾನು ಇಂಥ ದೊಡ್ಡ ಬಂಗ್ಲೆ ಕಟ್ಟಬೇಕು ಅಂದರೆ NGO ಮೇ ನಾಟ್ ಬಿ ದಿ ರೈಟ್ ಪಾತ್ ಅಂತ. ಇಷ್ಟಕ್ಕೆ ನಾವು ಮುಗಿಸ್ಕೋಬೋದಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಸವಿತಾಜಿ. ಇವಾಗ ನಾವು ಒಂದಷ್ಟು ಕ್ವಶನ್ಸ್ ತಗೊಳ್ಳೋಣ. ಕ್ವಶನ್ಸ್ ಬಂದರೆ, ಕ್ವಶನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಅವಾಗ ನಾವು ಮುಗಿಸ್ಬೋದು. ಥ್ಯಾಂಕ್ ಯು. ಯಾರಾದರೂ ಪ್ರಶ್ನೆಗಳು ಕೇಳೋದಿದ್ರೆ ದಯವಿಟ್ಟು ಕೇಳಿ. ಚಾಟ್ ಬಾಕ್ಸ್ ಓಪನ್ ಇದೆ, ಚಾಟಲ್ಲಿ ಹೇಳಿದ್ರು ಸಾಕು. ನಾಗರಾಜ್ ಜಿ ಅವ್ರನ್ನ ಅನ್ಮ್ಯೂಟ್ ಮಾಡಿ. ಜಿ, ನೀವು ಮ್ಯೂಟ್ ಆಗಿದ್ದೀರಾ. ಸರ್, ಸವಿತಾ ಮೇಡಮ್ ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಾವು ನಂದು ಒಂದು ಸ್ಪೆಸಿಫಿಕ್ ಪ್ರಶ್ನೆ. ಇದುವರೆಗೂ ಸುಮಾರು 8-10 ವರ್ಷದಿಂದ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಇಂದ ಡೊನೇಷನ್ಸ್ ಎಲ್ಲ ತಗೊಂಡು ಮಾಡ್ತಾ ಇದ್ವು. ಲಾಸ್ಟ್ 2 years ಇಂದ CSR ಸೆಕ್ಟರ್ ಬಂದಿದ್ದೀವಿ. ಸ್ವಲ್ಪ ಸಕ್ಸಸ್ಸು ಆಗಿದೆ. ಈಗ ನಮ್ಮ ಸಂಸ್ಥೆ ನಡೆಸುವಾಗ ಅನೇಕಾದ ಖರ್ಚುಗಳು ಬರುತ್ತೆ. ಸಿಬ್ಬಂದಿ ವೆಚ್ಚ ಇರ್ಬೋದು, ಮತ್ತೆ ಟ್ರಾವೆಲಿಂಗ್ ಇರ್ಬೋದು, ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಇರ್ಬೋದು. ಯಾವುದೋ ಒಂದು ಸ್ಪೆಸಿಫಿಕ್ CSR ಪ್ರಾಜೆಕ್ಟ್ ತಗೊಂಡಾಗ ಆ ಪ್ರಾಜೆಕ್ಟ್ ಅಲ್ಲಿ ನಾವು ಇದನ್ನ ಲೋಡ್ ಮಾಡಬಹುದಾ ಅಂತ, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಲೋಡ್ ಮಾಡಬಹುದಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಖಂಡಿತವಾಗ್ಲೂ ಮಾಡಬಹುದು. ಏನ್ ಹೇಳ್ಬೋದು ಅಂತಂದ್ರೆ, ಈಗ ನೀವು ಯಾವ ರೀತಿಯ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದೀರಾ, ಅದು ಅದರಲ್ಲಿರುವಂತಹ ಪರ್ಸನಲ್ ಕಾಸ್ಟ್, ಈಗ ಡಾಕ್ಟರ್ ಇದ್ದಾರೆ, ಟೀಚರ್ ಇದ್ದಾರೆ ಅಂದ್ರೆ ನೀವು ಅದನ್ನ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ಕೂಡ ಕನ್ಸಿಡರ್ ಮಾಡ್ಬೇಕಾಗಲ್ಲ. ಅಥವಾ ಯಾರೋ ಹೆಲ್ತ್ ವರ್ಕರ್ ಇದ್ದಾರೆ, ಇಲ್ಲ ಯಾರೋ ಫೀಲ್ಡ್ ಫೆಸಿಲಿಟೇಟರ್ ಇದ್ದಾರೆ, ಅವೆಲ್ಲದನ್ನು ನೀವು ಹೇಗೆ ತೋರಿಸ್ಬೇಕಾಗತ್ತೆ ಅಂತಂದ್ರೆ ಇದೆಲ್ಲ ಪ್ರೋಗ್ರಾಮಿನ ಕಾಸ್ಟ್, ಪ್ರಾಜೆಕ್ಟಿನ ಕಾಸ್ಟ್. ಸೊ ಪರ್ಸನಲ್ ಆಗಿದ್ರು ಕೂಡ ಎಲ್ಲ ಪರ್ಸನಲ್ಗಳ ಕಾಸ್ಟ್ ಇದನ್ನ FCRA ಲಾನಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕ್ಲಾರಿಫೈ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಪ್ರೋಗ್ರಾಮ್ ಡೈರೆಕ್ಟ್ ಕಾಸ್ಟ್ ಅನ್ನೋದು. ಅದಲ್ಲದೇನೆ ಯಾರೊಬ್ರು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ, ಇಲ್ಲ CEO ಇದ್ದಾರೆ, ಅಕೌಂಟೆಂಟ್ ಇದ್ದಾರೆ, HR ಇದ್ದಾರೆ ಅಂದ್ರೆ ಅಂತಹ ಕಾಸ್ಟ್ ನ ನೀವು ಪ್ರಾಜೆಕ್ಟ್ ಓವರ್ ಹೆಡ್, ಯಾತಕ್ಕೆ ಬೇಕು ಓವರ್ ಹೆಡ್ ಕಾಸ್ಟ್ ಅಂದ್ರೆ ಎಲ್ಲಾ ಕಾರ್ಪೊರೇಟ್ಗಳು ಕೂಡ ಕೊಡುತ್ತೆ. ಇದು ಹೆಚ್ಚು ಕಡಿಮೆ 5% ಇಂದ 7-8% ವರೆಗೂ ಕಾರ್ಪೊರೇಟ್ಗಳು ಸಾಮಾನ್ಯವಾಗಿ ಅವರು ಒಂದೊಂದು ಕಂಪನಿಗಳಿಗೂ ಒಂದೊಂದು ಪಾಲಿಸಿ ಇರುತ್ತೆ. ಕೆಲವರು 5% ಅಂತಾರೆ, ಕೆಲವರು 7% ಅಂತಾರೆ, ಕೆಲವರು 10% ಅಂತಾರೆ. ಅಂಥದ್ರಲ್ಲಿ ನೀವು ಅವರಿಗೆ ಅದನ್ನ ಆಡ್ ಮಾಡ್ಬಿಟ್ಟು ನಿಮ್ಮ ಓವರ್ ಆಲ್ ಕಾಸ್ಟ್ ಈಗ ಎಷ್ಟೋ ಒಂದು 25 ಲಕ್ಷ ಇದೆ, ಅದ್ರ ಮೇಲೆ 5% 7% ಪ್ರೋಗ್ರಾಮ್ ಆರ್ಗನೈಸೇಷನ್ ಓವರ್ ಹೆಡ್ ಕಾಸ್ಟ್ ಟುವರ್ಡ್ಸ್ ಮ್ಯಾನೇಜಿಂಗ್ HR, ಫೈನಾನ್ಸ್ ಅಥವಾ ಇನ್ಯಾವುದೋ ಆಡಿಟ್, ಲೀಗಲ್ ಎಕ್ಸ್ಪೆಂಡಿಚರ್ ಅಂತ ಖಂಡಿತವಾಗಿಯೂ ಸೇರಿಸಬಹುದು. ಇಟ್ ಈಸ್ ಅಲೋಯಬಲ್. ಮೇಡಮ್, ಈಗ ಇನ್ನು 3 ಕ್ವಶನ್ ಇದೆ. 3 ಕ್ವಶನ್ ಅಲ್ಲಿ ಮೊದಲನೇ ಕ್ವಶನ್ ಶ್ರೀನಿವಾಸ ಅವರಿಂದ, ನಾನಲ್ಲ ಇನ್ನೊಬ್ರು. ಸೊ ವಾಟ್ ಚಾಲೆಂಜಸ್ ಯು ಫೇಸ್ ಟು ಬಿಲ್ಡ್ ಆರ್ಗನೈಸೇಷನ್? ನಿಮಗೆ ಯಾವ ತರ ಚಾಲೆಂಜಸ್ ಬಂತು ಆರ್ಗನೈಸೇಷನ್ ಬಿಲ್ಡ್ ಮಾಡೋಕ್ಕೆ ಅನ್ನೋದು ಒಂದು ಕ್ವಶನ್. ಎರಡನೇ ಕ್ವಶನ್, ವಾಟ್ ಡು ಯು ಥಿಂಕ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಸ್ಕಿಲ್ ಸೆಟ್ ಥ್ರೂ ನೆಟ್ವರ್ಕಿಂಗ್ ವಿತ್ ಅದರ್ ವಾಲಂಟಿಯರ್ ಮ್ಯಾನೇಜರ್ಸ್, ವಾಟ್ ಡು ಯು ಡೂ?
ವಾಟ್ ಡು ಯು ಡೂ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಸ್ಕಿಲ್ ಸೆಟ್ ಥ್ರೂ ನೆಟ್ವರ್ಕಿಂಗ್ ಅಂಡ್ ಅದರ್ ವಾಲಂಟಿಯರ್ ಮ್ಯಾನೇಜರ್ಸ್ ಅಂತ 2 ಕ್ವಶನ್ ಇದೆ. ಓಕೆ, ಸರಿ. ಮೊದಲನೇ ಪ್ರಶ್ನೆ ಇರೋದು ಏನ್ ವಾಟ್ ಚಾಲೆಂಜಸ್ ಚಾಲೆಂಜಸ್ ಯು ಬಂತು ಫೇಸ್ ಅಂತ. ಇನ್ ದ ಆರ್ಗನೈಸೇಷನ್? ಓಕೆ, ಖಂಡಿತವಾಗಿ ಸಂಸ್ಥೆ ಶುರು ಮಾಡಿದಾಗ ನಮ್ಮಲ್ಲಿ ನಮ್ಮ ಫೌಂಡರ್ ತುಂಬಾ ಅದ್ಭುತವಾಗಿ ಬ್ಲಾಗ್ ಅನ್ನ ಬರ್ತಿದ್ದಾರೆ. ಅದು ಇವತ್ತಿಗೂ ಇದೆ, ನೋಡಬಹುದು. ಏನೇನು ಚಾಲೆಂಜಸ್ ಬಂದಿದೆ, ಯಾಕೆಂದ್ರೆ ಅವರು ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಹುಟ್ಕೊಂಡು ಬರುವಾಗ ಲಿಟ್ರಲಿ ನೀವ್ ಯಾಕೆ MBBS ಮಾಡ್ಬಿಟ್ಟು ಭಿಕ್ಷೆ ಬೇಡ್ತಿದ್ದೀರಾ ಅಂತ ಅರಸ್ ರೋಡ್ ಅಲ್ಲಿ ಅವ್ರನ್ನ ಅಂಗಡಿಯವರು ಕೆಲವರು ಕಳಿಸಿರುವಂತಹ ಸಂದರ್ಭಗಳು ಇದೆ. ಅಥವಾ ಕೆಲವು ಡೋನರ್ಸ್ ಹೇಳ್ತಾರೆ, ಅಂದ್ರೆ ದೇ ಕಮ್ ವಿತ್ ಮಿಸ್ಟ್ರಸ್ಟ್. ಯಾಕೆಂದ್ರೆ ಯಾರೋ ಒಂದು 3-4 ಜನ ಮಾಡಿರುವಂತಹ ಕೆಲಸಗಳಿಂದಾಗಿ ಎಲ್ಲ ಸಂಸ್ಥೆನೂ ಕೂಡ ಅದೇ ರೀತಿ ಒಂದು ಸಂಶಯದಿಂದನೇ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಪ್ರತಿ ಹಂತದಲ್ಲೂ ಆ ಟ್ರಸ್ಟ್ ಬಿಲ್ಡ್ ಮಾಡ್ಬೇಕಾಗುತ್ತೆ. ನಾವು ಆದ್ರೆ ಇದೆಲ್ಲ ಫೈನಾನ್ಸ್ ಚಾಲೆಂಜಸ್ ಬಂದಿದೆ ನಮಗೆ, ಅಥವಾ ಮೈನ್ಲಿ ಹ್ಯೂಮನ್ ರಿಸೋರ್ಸ್ ಕೆಲಸ ಮಾಡ್ತೀವಿ, ಸಂಬಳ ಕೊಡ್ತೀವಿ ಅಂತ ಅಂದ್ರೂ ಯಾರು NGO ಸೆಕ್ಟರ್ಲಿ ಬಂದು ಕೆಲಸ ಮಾಡುವಂತಹ ಜನ ಇಲ್ಲ. ಅದು ಆ ತರದ ಚಾಲೆಂಜಸ್ ನ ಇವತ್ತಿಗೂ ಫೇಸ್ ಮಾಡ್ತೀವಿ. ಮೋಸ್ಟ್ಲಿ ಎಲ್ಲರೂ ಮಾಡ್ತಿರ್ಬಹುದು ಆ ತರ. NGO ಬೈ ಚಾಯ್ಸ್ ಅಂತ ಬರೋರು ತುಂಬಾ ಜನ ಇಲ್ಲ. ಸೊ ಆ ತರದ ಚಾಲೆಂಜಸ್ ನ ನಾವು ಫೇಸ್ ಮಾಡಿದೀವಿ. ಇನ್ಯಾವುದೋ ರೀತಿಯಲ್ಲಿ ಸಂಸ್ಥೆ ಬೆಳೀತಾ ಹೋದಾಗೆ ನೋಡೋ ಕಣ್ಣುಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ MND ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಇನ್ನೊಂದು ಏನಾಗುತ್ತೆ, ಎಲ್ಲೋ ಒಂದ್ ಹಂತದಲ್ಲಿ ನಾವು ಕೂಡ ಬೆಳೆದು ಬಿಟ್ವಿ ಅಂತ ಬಂದ್ಬಿಡುತ್ತೆ, ಆಗ ನಿಂತ ನೀರಾಗ್ತೀವಿ. ಸಂಸ್ಥೆ ನಿರಂತರವಾಗಿ ಕಲಿತಾ ಇರಬೇಕು ಅಂದ್ರೆ ನಮ್ಮ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಸಿಸ್ಟಮ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಟ್ಟಬೇಕಾಗುತ್ತೆ. ಸೊ ಈ ತರದ ಚಾಲೆಂಜಸ್ ಆಗಾಗ ಫೇಸ್ ಮಾಡ್ತಾ ಇರ್ತೀವಿ. ಖಂಡಿತ ಅದರಿಂದ ಹೊರಗೆ ಹೇಗ್ ಬರ್ಬೇಕು ಅಂತ ನಿಂತ್ಕೊಂಡು ರಿಫ್ಲೆಕ್ಟ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾಗುತ್ತೆ. ಈ ಫೈನಾನ್ಸ್ ಆಗಿರ್ಬೋದು, ಲೀಗಲ್ ಚಾಲೆಂಜಸ್ ಫೇಸ್ ಮಾಡಿಲ್ಲ ನಮ್ಮ ಸಂಸ್ಥೆ ಇದುವರೆಗೂ. ಸೊ ಖಂಡಿತ ಪ್ರತಿ ವರ್ಷದ ಬಜೆಟ್ ನಮ್ದು 10-12 ಕೋಟಿ ಡೆಫಿಸಿಟ್ ಬಜೆಟ್. ಸೊ ಅಲ್ಲಿಂದ ಶುರು ಮಾಡೋದು ನಾವು. ಹಾಗಾಗಿ ಭಿಕ್ಷಾ ಪಾತ್ರೆ ದೊಡ್ಡದಾಗೇ ಇದೆ ನಮ್ದು. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಅದರಲ್ಲಿ ನನಗೆ ಅದು ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಅವರು ಕೇಳಿರೋ ಕ್ವಶನ್ ಮತ್ತು ಓದ್ತೀನಿ. ವಾಟ್ ಡು ಯು ಡೂ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಸ್ಕಿಲ್ ಸೆಟ್ ಥ್ರೂ ನೆಟ್ವರ್ಕಿಂಗ್ ಅಂಡ್ ಅದರ್ ವಾಲಂಟಿಯರ್ ಮ್ಯಾನೇಜರ್ಸ್? ನಿಮಗೆ ಸ್ಕಿಲ್ ಸೆಟ್ ಇರ್ಲಿಲ್ಲ ಅಂದ್ರೆ ನೆಟ್ವರ್ಕಿಂಗ್ ಮಾಡ್ಕೋತೀರಾ? ಆ ತರ ಎಕ್ಸ್ಪ್ಯಾಂಡ್ ಮಾಡಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋ ತರ ಕ್ವಶನ್ ಇದೆ. ಖಂಡಿತ ಅಲ್ಲ. ನಮ್ಮಲ್ಲಿ ಆಲ್ರೆಡಿ ನೀವೇ ಹೇಳಿದ್ರಿ, 1000ಕ್ಕಿಂತ ಹೆಚ್ಚು ವಾಲಂಟಿಯರ್ಸ್ ಬೇರೆ ಬೇರೆ ಹಂತಗಳಲ್ಲಿ ಎಲ್ಲ ಹಂತದಲ್ಲಿವೆ. ನಮಗೆ ಇವತ್ತು ಟೆಕ್ನಾಲಜಿನ ನಾವು ತುಂಬಾ ಯೂಸ್ ಮಾಡ್ತೀವಿ, ಅಥವಾ ಕೆಲವೊಂದು ಸ್ಕಿಲ್ ಸೆಟ್ ನಮ್ಮಲ್ಲಿ ಏನು ನಮಗೆ ಇವಾಗ ಗೊತ್ತಿಲ್ಲ. ಈಗ ಲೀನ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನಾವು ಮಾಡಿದ್ವಿ, ಕೈಜನ್ ಅನ್ನೋ ಸ್ಕಿಲ್ ಅನ್ನ ಕಲ್ತ್ಕೊಂಡ್ವಿ. ಯಾರೋ ಒಬ್ಬರಿಗೆ ಅದ್ರ ಬಗ್ಗೆ ಗೊತ್ತಿತ್ತು, ಅವ್ರನ್ನ ನಾವು ಅವ್ರ ಜೊತೆ ಸೇರ್ಕೊಂಡು ತಂಡವಾಗಿ ಕಲ್ತ್ಕೊಂಡ್ವಿ ಅದನ್ನ. ಆ ತರದ್ದು ಯಾವುದೇ ಒಂದು ಹೊಸದಿದ್ದಾಗ ಖಂಡಿತವಾಗಿಯೂ ಹೊರಗಡೆ ಯಾರಿಗ್ ಗೊತ್ತಿದೆ ಅಂತಾರೋ ಅವ್ರ ಜೊತೆ ನಾವು ನೆಟ್ವರ್ಕಿಂಗ್ ಅಲ್ಲಿ ಬರೀ ಹಣ ಮಾತ್ರ ನೋಡಲ್ಲ, ತುಂಬಾ ಜನರು ಬೇಕು ಸಂಸ್ಥೆ ಜೊತೆ ಜೋಡಿಸ್ಕೋಬೇಕು ಅಂತ ನೋಡ್ತೀವಿ. ಯಾಕೆಂದ್ರೆ ಈ ರೀತಿಯಾಗಿ ಒಂದಲ್ಲ ಒಂದು ಒಳ್ಳೆ ಅಂಶಗಳನ್ನ ಅವರಿಂದ ಕಲ್ತ್ಕೋಬಹುದು ಅನ್ನೋದು. ನೆಕ್ಸ್ಟ್ ಕ್ವಶನ್ ಇದೆ. ವಿ ಹ್ಯಾವ್ one project for village girl job oriented programming. Please inform us about funding. ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ ಮಾಡ್ತಾರಂತೆ ಹಳ್ಳಿನಲ್ಲಿ, ಅದಕ್ಕೆ ಬೇಕಾದಂತ ಫಂಡಿಂಗ್ಗೆ ಯಾವ ತರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಎಲ್ಲಾ ಒಂದು ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿ ಇದೆ ಅಂತ ಅಂದ್ರೆ ಇವಾಗ ಸ್ಕಿಲ್ಲಿಂಗ್ಗೆ, ಅದರಲ್ಲೂ ನೀವು ಜಾಬ್ ಓರಿಯೆಂಟೆಡ್ ಸ್ಕಿಲ್ಲಿಂಗ್ ಇದೆ ಅಂತಂದ್ರೆ ಸಾಕಷ್ಟು ಕಾರ್ಪೊರೇಟ್ಗಳು ಇದೆ. ಮುಖ್ಯವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೀವು ಹುಡ್ಕೋಕ್ ಹೋಯ್ತು ಅಂತ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅವರು ಹೆಚ್ಚು ಸ್ಕಿಲ್ಲಿಂಗಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ಒಂದು ಲಿಸ್ಟ್ ಆಫ್ ಬ್ಯಾಂಕ್ಸ್ ನ ಮಾಡ್ಕೊಂಡು ಯಾರು ಆತರ ಇದೆ, ನೀವು ಇನ್ನೂ ಒಂದು ನೋಡೋದಕ್ಕೆ ಸುಲಭ ಅಂದ್ರೆ CSR ಪೋರ್ಟಲ್ ಹೋದ್ರೆ ನಮ್ಮಲ್ಲಿ MCA ನಲ್ಲಿ ಅದು CSR ಸ್ಪೆಸಿಫಿಕಲಿ ಯಾವ ಬ್ಯಾಂಕ್ ಅಥವಾ ನೀವೊಂದು ಹೆಸರಿಟ್ಕೋತೀರಾ, HDFC ನೋಡಿದ್ರೆ ಅಥವಾ ICICI ನೋಡಿದ್ರೆ ಸ್ಕಿಲ್ಲಿಂಗಿಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ನೀವು ಅವ್ರನ್ನ ರೀಚ್ ಮಾಡೋದಕ್ಕೆ ಆಯ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ಫಂಡಿಂಗ್ ಕಷ್ಟ ಆಗ್ಲಾರ್ದು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ.
ಅದಕ್ಕೆ ಮೊದಲು ಶ್ರೇಯಾ ಅವರು ಒಂದು ಕ್ವಶನ್ ಕೇಳಬೇಕು ಅಂತ ಇದ್ದಾರೆ. ಅವ್ರನ್ನ ಒಂಚೂರು ಅನ್ಮ್ಯೂಟ್ ಮಾಡ್ತೀರಮ್ಮ ಕೀರ್ತನ. ಶ್ರೇಯಾಜಿ ನೀವು ಕೇಳ್ಬೋದು. ಕೇಳಿಸ್ತಾ ಇದೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ತುಂಬಾ ವಂಡರ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಸುಮಾರು ಮುಖ್ಯವಾದ ಅಂಶಗಳು ಗೊತ್ತಾದ್ವು. ಸೊ ಇವನ್ನೆಲ್ಲ ಹೌ ಟು ಕನೆಕ್ಟ್ ದ ಡಾಟ್ಸ್ ಅನ್ನೋದಕ್ಕೆ ಒಂದು 3-4 ಪ್ರಶ್ನೆಗಳಿದ್ವು. ನೀವು ಹೇಳಿದ್ರಿ 3-4 ತರದ ಜನರು NGO ಅನ್ನ ಸೇರ್ತಾರೆ ಅಂತ. ಒಂದೇ ಕೆರಿಯರಿಗೆ ಇರ್ಬೋದು, ಇಲ್ಲಾಂದ್ರೆ ಕಲಿಯೋಕ್ ಇರ್ಬೋದು, ಇಲ್ಲ ಕಾಂಟ್ರಿಬ್ಯೂಷನ್ಗೆ ಅಂತ ಇರ್ಬೋದು. ಸೊ ಕಲಿಯೋಕೆ ಅಂತ ಹೋಗಿರೋರಿಗೆ ಮತ್ತೊಂದು ನೀವು ಹೇಳಿದ್ರಿ ಕ್ಲಾರಿಟಿ, ಅಂದ್ರೆ ವಾಟ್ ವಿ ಹ್ಯಾವ್ ಟು ಪ್ಲಾನ್, ವಿ ಹ್ಯಾವ್ ಟು ಡೂ ಅಂಡ್ ಎಕ್ಸಿಕ್ಯೂಟ್, ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಕಲಿಯೋಕೆ ಅಂತ ಎಂಟರ್ ಆಗ್ಬೇಕಾದ್ರೆ ಹೌ ಮಚ್ ಇಂಪಾರ್ಟೆಂಟ್ ಇಸ್ ದ ಕ್ಲಾರಿಟಿ, ನಾವೇನ್ ಮಾಡ್ಬೇಕು, ಏನ್ ಕಲಿಬೇಕು, ಯಾವ ಸ್ಟೇಜ್ ಅಲ್ಲಿ NGO ಅನ್ನ ಜಾಯಿನ್ ಆಗ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ನೀವು ಹೇಳಿದ್ರಿ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಸ್ಲೋ ಅಂತ. ಸೊ NGO ಅನ್ನ ಜಾಯಿನ್ ಆದ ನಂತರ ಆಸ್ ಅ ಇಂಡಿವಿಜುವಲ್ ಆರ್ ಆಸ್ ಅ ಪಾರ್ಟ್ ಆಫ್ NGO, ಹೌ ವಿಲ್ ಯು ಡಿಫೈನ್ ದಿಸ್ ಪರ್ಸನಲ್ ಗ್ರೋತ್? ಓಕೆ. ನೀವು ನಿಮ್ಮ ಕೇಳಿರೋ ಮೊದಲನೇ ಪ್ರಶ್ನೆಗೆ ಯಾವಾಗ ಅಂದ್ರೆ ಎಷ್ಟು ಮಟ್ಟಿಗೆ ತಯಾರಾಗಿದ್ದೀರಾ ಅಥವಾ NGO ಸೇರ್ಕೋಬೇಕು ಅನ್ನೋದು ನಮ್ಮಲ್ಲಿ ನಾವು ಏನ್ ನೋಡ್ತೀವಿ ಗೊತ್ತಾ, ಎರಡು ಅಂಶದಲ್ಲಿ ನೋಡ್ತೀವಿ. ಒಂದು ಸ್ಕಿಲ್ ಸೆಟ್ ಒಂದು ನೋಡ್ಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವೋ ಅದು. ಇನ್ನೊಂದು ಆಟಿಟ್ಯೂಡ್. ಸೊ ಈ ಮೊದಲನೇದು ಟೆಕ್ನಿಕಲ್ ಸ್ಕಿಲ್, ಕೋಡಿಂಗ್ ಏನಾರ ಕಡಿಮೆ ಇತ್ತು ಅಥವಾ ಏನೂ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ಈ ಆಟಿಟ್ಯೂಡ್ ಅನ್ನೋದು ಒಂದಿದ್ರೆ ಅವರಿಗೆ ಕಲಿಬೇಕು ಅನ್ನೋ ಭಾವನೆ, ಹುಮ್ಮಸ್ಸು ಇದೆ ಅಂತ ಅಂದ್ರೆ ಅವ್ರಿಗೆ ಯಾವ ತರದ ಸ್ಕಿಲ್ ಅನ್ನ ಬೇಕಾದ್ರೂ ಸಂಸ್ಥೆ ಒಳಗಡೆ ಹೇಳ್ಕೊಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮಲ್ಲಿ ನಾವು ತುಂಬಾ ಹೈಲಿ ಕ್ವಾಲಿಫೈಡ್ ಏನೇನು ಅಕಂಪ್ಲಿಷ್ ಮಾಡಿದ್ದಾರೆ ಅಂತ ಅಂದ್ರೂ ಕೂಡ ಅವ್ರಿಗಿಂತ ಒಂದು ತೂಕ ಆಟಿಟ್ಯೂಡ್ ಚೆನ್ನಾಗಿದೆ ಅಂತ ಅಂದ್ರೆ ಅಂಥವ್ರಿಗೆ ಒತ್ತು ಕೊಡ್ತೀವಿ. ಅದು ಇವತ್ತಿಗೆ ಏನಾಗಿದೆ ಅಂದ್ರೆ ನಮ್ಮ ಸಂಸ್ಥೆನಲ್ಲಿ ನೀವು ಒಳಗೆ ಬಂದು ನೋಡಿದ್ರೆ 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ತುಂಬಾ ಕಾಮನ್. ನಾವು 900+ ಎಂಪ್ಲಾಯೀಸ್ ಇದೀವಿ ಸಂಸ್ಥೆ ಒಳಗಡೆ. ಸೊ ಯಾರನ್ನ ಕೇಳಿದ್ರು ಬಿಟ್ಟು ಹೋಗ್ಬೇಕಿದ್ರೆ ಒಂದ್ ಪ್ರಾಜೆಕ್ಟ್ ಮುಗೀತು ಅಂದ್ರೆ ನಮಗೆ ಸಾಧ್ಯ ಆದಷ್ಟು ಮತ್ತು ಒಳಗಡೆ ಇಟ್ಕೊಳೋ ಪ್ರಯತ್ನ ಪಡ್ತೀವಿ, ಇನ್ನೊಂದು ಪ್ರಾಜೆಕ್ಟಿಗೆ ಹಾಕೋದು ಇನ್ಯಾವುದೇ. ಆದ್ರೂ ಆಗಿಲ್ಲ ಅಂತ ಅಂದ್ರೆ ಅವ್ರನ್ನ ಕಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಒಂದೇ ಒಂದು ನಮಗೂ ಸಂತೋಷ, ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಏನು ಅಂದ್ರೆ ತುಂಬಾ ಚೆನ್ನಾಗಿ ಸಂಸ್ಥೆನಲ್ಲಿ ಕಲ್ತ್ಕೊಂಡ್ವಿ. ಎಷ್ಟೊಂದ್ ಸತಿ ನಾವು ಬಿಜಾಪುರ್ಗೆ ಹೋದಾಗ, ಬಾಗಲಕೋಟೆಗೆ ಹೋದಾಗ, ಮೇಡಮ್ ನಾವು SUM ಅಲ್ಲಿ ಕೆಲಸ ಮಾಡ್ತಿದ್ವಿ, SUM ಅಲ್ಲಿ ಇಂಥದನ್ನ ಕಲ್ತ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದು ನಮಗೆ ಬಹಳ ತೃಪ್ತಿ ಕೊಡುತ್ತೆ. ಅವ್ರು ನಮ್ಮ ಸಂಸ್ಥೆನಲ್ಲೇ ಇರ್ಬೇಕಾಗಿಲ್ಲ, ಎಲ್ಲಿದ್ರೂ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದು ಮೊದಲನೇ ಪ್ರಶ್ನೆಗೆ ಉತ್ತರ. ಹಾಗಾಗಿ ಆಟಿಟ್ಯೂಡ್ ಮುಖ್ಯ ಆಗುತ್ತೆ ಸ್ಕಿಲ್ ಸೆಟ್ಗಿಂತ. ಸೊ ಅದು ಒಂದು ಇದು. ಇನ್ನೊಂದು ನೀವು ಎರಡನೇ ಪ್ರಶ್ನೆಗೆ ನೀವು ಕೇಳಿದ್ದು ಡೆವಲಪ್ಮೆಂಟ್ ಸೆಕ್ಟರ್ಲಿ, ಸಾರಿ ಕ್ಯಾನ್ ಯು ರಿಪೀಟ್, ನಿಮ್ಮ ಎರಡನೇ ಪ್ರಶ್ನೆಯನ್ನ ರಿಪೀಟ್ ಮಾಡಬಹುದಾ? ಮ್ಯಾಮ್, ನೀವು ಅಂದ್ರೆ ಡೆವಲಪ್ಮೆಂಟ್ ತುಂಬಾ ಸ್ಲೋ ಅಂತ ಅಂದ್ರೆ ಈಗ NGO ಆಸ್ ಅ ಹೋಲ್ ನಂಗೆ ಐಡಿಯಾ ಸಿಕ್ತು. ಬಟ್ ಆಸ್ ಅ ಪಾರ್ಟ್ ಆಫ್ NGO ಪರ್ಸನಲ್ ಗ್ರೋತ್ ಆದ್ರೆ ಮಾತ್ರ ನಾನು ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಹೌ ಕ್ಯಾನ್ ಐ ಡಿಫೈನ್ ದಟ್ ಗ್ರೋತ್ ಆಗ್ತಾ ಇದೆ, ನಾನು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ? ಓಕೆ. ಒಂದು ಏನು ಅಂತ ಅಂದ್ರೆ ನಾವು ಒಂದು ಮಿತ್ತಲ್ಲಿ ಇದೀವಿ. ಏನಂತ ಅಂದ್ರೆ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಪಾಸಿಬಲ್ ಅಂತ. ನಮ್ಗೊಬ್ರು ಅಡ್ವೈಸರ್ ಬರೋರು, ಅವ್ರು ಹೇಳ್ತಾ ಇದ್ರು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಮೆಜರ್ಡ್ ಅಂತ. ಹೇಗೆ ಮೆಜರ್ ಮಾಡಬಹುದು ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು, ನೀವು ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿನ ಕೂಡ ಮೆಜರ್ ಮಾಡ್ಬೋದಂತೆ. ಹೆಂಗ್ ಮೆಜರ್ ಮಾಡ್ತೀರಿ ಅಂದ್ರೆ ಕಾಫಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಗೊತ್ತಾದ್ರೆ ಸೊ ಅದ್ರ ಪ್ರಕಾರ ಅವರಿಬ್ರು ಮಧ್ಯ ಪ್ರೀತಿ ಹೇಗಿದೆ ಅಥವಾ ಎಷ್ಟು ಪ್ರತಿಯೊಂದನ್ನು ಮೆಜರ್ ಮಾಡ್ಬೋದು. ಹಾಗೆ ಸಂಸ್ಥೆ ಒಳಗಡೆ ಇರುವಂತಹ ನಮ್ಮ ಸಂಸ್ಥೆನಲ್ಲಿ ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಸಿಸ್ಟಮ್ನು ಇಟ್ಕೊಂಡಿದ್ದೀವಿ. KPI ನ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಒಬ್ರು ಸಿಬ್ಬಂದಿ ಸೇರ್ಕೊಂಡ್ರು ಅಂದ್ರೆ ಅವ್ರಿಗೊಂದು ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇದು
ಅವ್ರು ಏನ್ ಮಾಡ್ಬೇಕು ಏನು ಅನ್ನೋದು. ಅದ್ರ ಜೊತೆನಲ್ಲಿ ಇಷ್ಟಿಷ್ಟು ಮಾಡ್ಬೇಕು, ಈ ಪೀರಿಯಡ್ ಒಳಗಡೆ ಮಾಡ್ಬೇಕು. ಅದನ್ನ ನಾವು ಟೈಮ್ ಟು ಟೈಮ್ ನೋಡ್ತೀವಿ, ವರ್ಷಕ್ಕೊಮ್ಮೆಲಿ ಪ್ರಾಪರ್ ಅಪ್ರೈಸಲ್ ಸಿಸ್ಟಮ್ ಇದೆ. ಸೊ ಇದೆಲ್ಲ ಮಾಡೋದ್ರ ಜೊತೆನಲ್ಲಿ ಸಂಸ್ಥೆ ಅವ್ರ ಬೆಳವಣಿಗೆಗೆ ನಾವು ಅವಕಾಶ ಕೊಟ್ಟಾಗ, ಇಂತಿಂತದನ್ನ ನೀವು ಕಲಿತಾ ಹೋದ್ರೆ ಇಂತಿಂತ ಮಟ್ಟಕ್ಕೆ ನೀವು ಏರ್ತಾ ಹೋಗಬಹುದು, ಇದು ನಿಮ್ಗೆ ಅವಕಾಶ ಅನ್ನೋದು. ಎಷ್ಟೋ ಜನ ನಮ್ಮ ಸಂಸ್ಥೆನಲ್ಲಿ ಇಲ್ಲಿದ್ದು ಹೊರಗಡೆ ಹೋಗಿ ಅವರೇ ಒಂದು ಸಂಸ್ಥೆನ ಹುಟ್ಟಾಕಿರುವಂತದ್ದು, ಅಥವಾ ಇನ್ಯಾವುದು. ನಮ್ಮಲ್ಲಿ ಕೆಲವು ಯೂತ್ ಜೊತೆ ಕೆಲಸ ಮಾಡ್ತೀವಿ, ಅವರು ಅವರ ಹಳ್ಳಿನಲ್ಲಿ ಕೆಲವು ಕೆಲಸಗಳನ್ನ ಮಾಡೋದು, ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಅವರ ಬೆಳವಣಿಗೆಯನ್ನು ನೋಡೋ ರೀತಿ ಅಂತ ನನ್ನ ಅನಿಸಿಕೆ. ಖಂಡಿತ ಪರ್ಫಾರ್ಮೆನ್ಸ್ ಮೆಜರ್ ಮಾಡ್ಬೋದು, ಕೆರಿಯರ್ ಪಾತ್ ನ ಕ್ರಿಯೇಟ್ ಮಾಡ್ಬೋದು. ನಾವು ಹೇಳಬೇಕು, ನೋಡಪ್ಪ ಇವತ್ತು ನೀನು ಅಕೌಂಟೆಂಟ್ ಆಗಿ ಸೇರ್ಕೊಂಡಿದೀಯ, ಜೂನಿಯರ್ ಅಕೌಂಟೆಂಟ್ ಆಗಿ. ನಿನಗೆ ನಾನೇ ಉದಾಹರಣೆ ಅದಕ್ಕೆ, ನಾನು ಫೈನಾನ್ಸ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ, ಬೆಂಗಳೂರು ಸೆಂಟರ್ ಹೆಡ್ ಆದೆ, ಹೆಡ್ ಆಪರೇಷನ್ ನೋಡ್ಕೋತಾ ಇದ್ದೆ. ಅದಾದ್ಮೇಲೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ಗೂ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಸಿಇಒ ಆಗೋದಕ್ಕೂ ಎಲ್ಲಿ ಸಂಬಂಧ, ನನಗೆ ಪ್ರೋಗ್ರಾಮ್ಗಳು ಎಲ್ಲ ನನ್ನ ಒಂದು ಆಸಕ್ತಿಯಿಂದ ನಾನು ಹೋಗಿ ಇನ್ವಾಲ್ವ್ ಆಗ್ತಾ ಇದ್ದೆ. ನಿಧಾನವಾಗಿ M&Aಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ, ಪ್ರಪೋಸಲ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ, ಡೋನರ್ ಡಿಸ್ಕಷನ್ ಅಲ್ಲಿ ಕೂತ್ಕೋತಾ ಇದ್ದೆ, ಸೊ ಡೋನರ್ ಮೀಟಿಂಗ್ಸಿಗೆ ಹೋಗ್ತಾ ಇದ್ದೆ. ಸೊ ಇದು ಗಮನಿಸಿ ನನಗೆ ಹೇಳಿದ್ರು ನೀನ್ ಖಂಡಿತ ಸಂಸ್ಥೆಯಲ್ಲಿ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ನಾನ್ ಬೆಳ್ಕೊಂಡು ಬಂದ ರೀತಿನ ನೋಡಿದಾಗ ನನಗನ್ಸುತ್ತೆ ಯಾರು ಬೇಕಾದ್ರೂ ಸಂಸ್ಥೆಯಲ್ಲಿ ಆ ರೀತಿಯಾದ ಒಂದು ಕ್ಲಿಯರ್ ಕೆರಿಯರ್ ಪಾತ್ ಹಾಕೊಂಡ್ರೆ ಬೆಳ್ಕೊಂಡು ಬರೋದಕ್ಕೆ ಸಾಧ್ಯ ಇದೆ. ಆದ್ರೆ ಪ್ರೊವೈಡೆಡ್ ನಾನು ಕಲಿಬೇಕು ಅನ್ನೋ ಮನಸ್ಸಿದೆ. ಆದ್ರೆ ಅವರು ಬೌಂಡ್ರಿ ಹಾಕೋಬಾರ್ದು, ನಾನು ಅಕೌಂಟೆಂಟು ಅಥವಾ ನಾನು ಚಾರ್ಟರ್ಡ್ ಅಕೌಂಟೆಂಟು, ನಾನು ಫೈನಾನ್ಸ್ ಅಲ್ಲೇ ಬೆಳಿಬೇಕು, ಅಥವಾ ನಾನು ಡಾಕ್ಟ್ರು, ನಾನು ಬರೇ ಇದನ್ನ ಹೆಲ್ತ್ ಮಾತ್ರ. ನಮ್ಮಲ್ಲಿ ಡಾಕ್ಟರ್ ಎಜುಕೇಶನಲಿಸ್ಟ್ ಇದೆ, ಒಳ್ಳೆ ಎಜುಕೇಶನಲಿಸ್ಟ್ ಯಾರಿದ್ದಾರೆ ಅಂದ್ರೆ ನಮ್ಮ ಸಂಸ್ಥೆ ಒಳಗಡೆ ನಮ್ಮಲ್ಲಿರೋ ಡಾಕ್ಟರ್ಗಳು. ನಮ್ಮಲ್ಲಿ ಇಂಜಿನಿಯರ್ ಇವತ್ತು ಟೀಚ್ ಮಾಡ್ತಾರೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದೆ. ಓಕೆ, ಈಗ ಇನ್ನು ಕ್ವಶನ್ಸ್ ಫ್ಲೋ ಆಗ್ತಾನೆ ಇದೆ, ಅದರಿಂದ ಇನ್ನು ಲಾಸ್ಟ್ ಒಂದೆರಡು ಕ್ವಶನ್ ಓದ್ಬಿಡ್ತೀನಿ ಮೇಡಮ್, ಅದರಲ್ಲಿ ಶಾರ್ಟ್ ಆಗಿ ಆನ್ಸರ್. ಯೋಗಿಜಿ, ನಿಮ್ಮ ಕ್ವಶನ್ಗೆ ವಿಚ್ ಈಸ್ ರಿಲೇಟೆಡ್ ಟು ಆಲ್ ದಿ ಆರ್ಗನೈಸೇಷನ್ ಆಗಿರೋದ್ರಿಂದ ನಾವು ಪರ್ಸನಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅದು ಕೀರ್ತನ ಅಥವಾ ನಾನು ನಿಮಗೆ ಫೋನ್ ಮಾಡ್ತೀವಿ. ಇನ್ನು ಎರಡು ಕ್ವಶನ್ ಇದೆ. ಒಂದು, ವಿವೇಕಾನಂದರ ಯಾವ ವ್ಯಾಲ್ಯೂಸನ್ನ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ, ಮತ್ತೆ ಹೆಲ್ತಿ ಪಾರ್ಟ್ನರ್ಶಿಪ್ಪನ್ನ ಡೋನರ್ಸ್ ಜೊತೆ ಯಾವ ತರ ಇಟ್ಕೋಬೇಕು, ಇದು ಎರಡು ಕ್ವಶನ್ ಇಬ್ಬರಿಂದ ಬಂದಿದೆ. ಓಕೆ, ಮೊದಲನೇದು ವಿವೇಕಾನಂದರ ವ್ಯಾಲ್ಯೂಸ್, ಎರಡೇ ಇನ್ಪುಟ್ ಹೆಲ್ತಿ ಪಾರ್ಟ್ನರ್ಶಿಪ್ ವಿತ್ ಡೋನರ್ ಕೇಳಿದ್ದಾರೆ. ಓಕೆ, ನಮ್ಮ ಮೌಲ್ಯಗಳು ಸತ್ಯ, ಅಹಿಂಸೆ, ಸೇವಾ, ತ್ಯಾಗ, 4 ಮೌಲ್ಯಗಳಿವೆ. 2 ಗಾಂಧೀಜಿಯಿಂದ ತಗೊಂಡಿದ್ದೀವಿ, ಸತ್ಯ, ಅಹಿಂಸೆ. ಸೇವೆ ಮತ್ತೆ ತ್ಯಾಗನ ಸ್ವಾಮಿ ವಿವೇಕಾನಂದರಿಂದ ತಗೊಂಡಿದ್ದೀವಿ. ಈ ಮೌಲ್ಯಗಳ ತಳಹದಿನಲ್ಲಿ ಎಲ್ಲಾ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಸಿಂಪಲ್ ಆಗಿ ಉತ್ತರ ಕೊಡ್ಬೇಕು ಅಂತಂದ್ರೆ. ಇನ್ನೊಂದು 2ನೇ ಪ್ರಶ್ನೆಗೆ, ಡೋನರ್ ಜೊತೆ ಹೆಲ್ದಿ ರಿಲೇಶನ್ಶಿಪ್ ಹೇಗೆ ಇಟ್ಕೋಬೇಕು ಅಂತ. ನೀವು ನಿಮ್ಮ ಕುಟುಂಬದವರ ಜೊತೆ ಹೇಗೆ ಸಂಬಂಧ ಇಟ್ಕೋತೀರೋ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀರೋ, ನೀವು ಎಷ್ಟು ಮಟ್ಟಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ತೀರಿ ನಿಮ್ಮಲ್ಲಿ, ಆವಾಗ ಅದನ್ನ ನಾನು ಅನ್ಬೋದು ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ. ನಿಮ್ಮಲ್ಲಿ ಕೆಲವು ತಪ್ಪುಗಳಾಗುತ್ತೆ ಅಥವಾ ಇನ್ಯಾವುದೋ ಒಂದು ಆಗಿರೋದಿಲ್ಲ ಚಟುವಟಿಕೆ ಅಂತ ಇಟ್ಕೊಳ್ಳಿ. ದಯವಿಟ್ಟು ಅದನ್ನ ಟ್ರಾನ್ಸ್ಪರೆಂಟ್ ಆಗಿ, ಇದು ಆಗಿಲ್ಲ, ಇದನ್ನ ಮುಂದುವರ್ಸಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಏನು ಅನ್ನೋದನ್ನ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವ್ರನ್ನ ನೀವು ಒಂದು ಪಾರ್ಟ್ನರ್ ತರ ನೋಡಿ, ನಿಮ್ಮ ಡಿಸ್ಕಷನ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ. ಸೊ ಬರೇ ಕ್ವಾರ್ಟರ್ಲಿ ಒಂದು ರಿಪೋರ್ಟ್ ಕಳಿಸೋದು, ಇಯರ್ಲಿ ಒಂದು ಆಡಿಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ಗೆ ಮಾತ್ರ ಸೀಮಿತಗೊಳಿಸ್ಬೇಡಿ. ಅವರು ಚೆಕ್ ಬರೆಯೋದಕ್ಕೆ ಮಾತ್ರ ಇಲ್ಲ, ಅವರ ಕರ್ತವ್ಯ ಚೆಕ್ ಕೊಡೋದು. ಅದ್ರ ಜೊತೆನಲ್ಲಿ ಈ ರೀತಿಯಾಗಿ ಅವ್ರು ನಿಮ್ಗೆ ಎಂಥ ವಂಡರ್ಫುಲ್ ಐಡಿಯಾಸ್ ಕೊಡ್ತಾರೆ. ಆಗ ನಿಮ್ಮ ಏನಾದ್ರೂ ಫೇಲ್ಯೂರ್ಸ್ ಇದ್ರೆ ಅದನ್ನ ಸರಿಪಡಿಸೋದಕ್ಕೆ ನಿಮ್ ಜೊತೆ ಸೇರ್ಕೋತಾರೆ. ಆ ರೀತಿಯಾದ ಒಂದು ಸಂಬಂಧ ನೀವು ಹೇಗೆ ಬೆಳೆಸ್ಕೋತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ನಮ್ಮಲ್ಲಿ ವಿ ಹ್ಯಾವ್ ಡೋನರ್ಸ್ ಆಸ್ ಓಲ್ಡ್ ಆಸ್ ಲಾಸ್ಟ್ 35 years ಇಂದ ನಮಗೆ ಗ್ರಾಂಟ್ ಕೊಡ್ತಿರೋರು ಇವತ್ತಿಗೆ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ರಿಟೆನ್ಷನ್ ಅಂದ್ರೆ ನಮ್ಮ ಡೋನರ್ ಒಮ್ಮೆ ಒಳಕ್ ಬಂದ್ರೆ ಐ ಕ್ಯಾನ್ ಸೇ 90% ಡೋನರ್ಸ್ ನಮ್ ಜೊತೆ ಇರ್ತಾರೆ. ಇನ್ 10% CSR ದುಡ್ಡಿಲ್ಲ ಅಂತನೋ, ಯಾರು ಕೂಡ ನೀವು ಕೆಲಸ ಮಾಡಿಲ್ಲ, ನೀವು ಇದನ್ನ ಹೇಳಲಿಲ್ಲ ಅನ್ನೋದಕ್ಕೆ ನಮ್ಮನ್ನ ಬಿಟ್ಟು ಹೋಗಿಲ್ಲ. ಈಗ ಇನ್ನೂ 2 ಕ್ವಶನ್ ಇದೆ, ಬಟ್
ಬೇಸಿಕಲಿ ನಾವು ಸಮಯನ 13 ನಿಮಿಷ ಮುಂದಕ್ಕೆ ಹೋಗಿದ್ದೀವಿ. ಕ್ವಿಕ್ ಆಗಿ ಈ 2 ಕ್ವಶನ್ ಮಾತ್ರ ಆನ್ಸರ್ ಮಾಡಿಬಿಟ್ಟು ನಾವು ಮುಗಿಸೋಣ. ಮೊದಲನೇ ಕ್ವಶನ್ ಬಂದು ನಾವು ಗ್ರಾಂಟ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ NGOs ಆರ್ ಫೇಸಿಂಗ್ ಫಂಡಿಂಗ್ ಆನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರನ್ನಿಂಗ್ ಕಾಸ್ಟ್ ಅಂತ. ಅದಕ್ಕೆ ನೀವು ಈಗಾಗಲೇ ಉತ್ತರ ಕೊಟ್ರಿ. ಐ ಥಿಂಕ್ ಗ್ರಾಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, CSR ಫಂಡಿಂಗ್ ಇರ್ಬೋದು, 5ರಿಂದ 10% ತನಕ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ತೋರಿಸ್ಬೋದು ಅಂತ. ಅದಕ್ಕೆ ಮೋಹನ್ ಅವರು ಸೇವಾ ಭಾರತಿಯಿಂದ ಕೇಳಿದ್ದಾರೆ. ಅದಕ್ಕೆ ಬೇರೆ ಇನ್ನೇನಾದ್ರು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಸಪರೇಟ್ ಆಗಿ ಮೈಂಟೈನ್ ಮಾಡಿ. ಹೌ ವಿಲ್ ಯು ಕೀಪ್ ದ ವಾಲಂಟಿಯರ್ಸ್ ಎಂಗೇಜ್ಡ್ ಅಂಡ್ ಬಿಲ್ಡ್ ಕಮ್ಯುನಿಟಿ ಅರೌಂಡ್ ಇಟ್ ಅಂತ ಶೇಷು ಅವರು ಕೇಳಿದ್ದಾರೆ. ನಾವು ನಮ್ಮೆಲ್ಲ ಕಾರ್ಯಕ್ರಮಗಳು ಹೇಗ್ ಮಾಡ್ತೀವಿ ಅಂದ್ರೆ, ಒಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಎಂಪ್ಲಾಯೀಸ್ ಕೂಡ 80% ಲೋಕಲೈಸ್. ನಾವು ರಾಯಚೂರಲ್ಲಿ ಕಾರ್ಯಕ್ರಮ ಇದೆ ಅಂದ್ರೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಸಾಧ್ಯವಾದ್ರೆ 100% ಲೋಕಲೈಸ್ ರಿಕ್ರೂಟ್ ಮಾಡ್ಕೊತೀವಿ. ಅದ್ರ ಜೊತೆನಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲೂ ಲೋಕಲ್ ಪಂಚಾಯತ್ ಇರಬಹುದು, ಸ್ಕೂಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ ಇರಬಹುದು, ಇಲ್ಲ ಅಲ್ಲಿರುವಂತಹ ಸಂಘ ಸಂಸ್ಥೆಗಳು ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋತೀವಿ. ಆಗ ಒಂದು ಶಾಮಿಯಾನ ಬೇಕು ಅಂತ ಅಂದ್ರೆ ಅಥವಾ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನಾವು ಯಾವ ಹೋಟೆಲಲ್ಲೂ ಮಾಡೋದಿಲ್ಲ, ಟ್ರೈನಿಂಗ್ ದುಡ್ಡಿದ್ರು ಕೂಡ ಸಮುದಾಯ ಭವನದಲ್ಲಿ ಮಾಡ್ತೀವಿ. ಅಲ್ಲಿರುವಂತಹ ಮತ್ತೆ ಕಾರ್ಯಕ್ರಮನ ನಾವು ಹೇಳ್ತೀವಿ, ಇದು ನಿಮ್ಮ ಕಾರ್ಯಕ್ರಮ, ನೀವು ಮುಂದೆ ನಿಂತು ಮಾಡ್ಬೇಕು ಬನ್ನಿ ಅಂತ. ಅಲ್ಲಿ ಪೇರೆಂಟ್ಸ್ ಇರಬಹುದು, ಇಲ್ಲ ಟೀಚರ್ಸ್ ಇರಬಹುದು, ಇಲ್ಲ ಸರ್ಕಾರಿ ಅಧಿಕಾರಿಗಳು ಇರಬಹುದು, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡಾಗ ಅವರಿಗೆ ಆ ಒಂದು ಓನರ್ಶಿಪ್, ಮಾಲೀಕತ್ವ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಮುಂದಿನ ಸರ್ತಿ ನಾವೆಲ್ಲೋ ಬಂದಾಗ ನಾವ್ ಹೇಳೋಕ್ಕಿಂತ ಮೊದ್ಲು ಇಂಥ ಡೇಟ್ ಅಲ್ಲಿ ನಾವು ಬರ್ತಿದೀವಿ ಅಂತ ಅಂದ್ರೆ ಅವರೇ ಬರ್ತಾರೆ ಕಾರ್ಯಕ್ರಮಕ್ಕೆ. ಆಮೇಲೆ ನಾವು ಎಲ್ಲಾ ಕಾರ್ಯ ಕಚೇರಿಗಳಲ್ಲಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಧಾರವಾಡ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡಿದೀವಿ. ಅಲ್ಲಿ ಒಂದು ಸ್ಟಿಯರಿಂಗ್ ಕಮಿಟಿ ಅಂತ ಮಾಡಿದೀವಿ. ಯಾರಿರ್ತಾರೆ ಸ್ಟಿಯರಿಂಗ್ ಕಮಿಟಿಲಿ ಅಂದ್ರೆ ಅಲ್ಲಿ ಇರುವಂತಹ ಯಾವುದೋ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಇರಬಹುದು, ಇಲ್ಲ ಇನ್ಯಾವುದೋ ಮಾಧ್ಯಮ ಮಿತ್ರ ಇರಬಹುದು, ಎಲ್ಲಾ ರೀತಿಯವನ್ನು ಕೂಡ ನಾವು ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ನಿಮ್ಮ ಸಲಹೆ ಕೊಡಿ, ನಿಮ್ಮ ಸ್ಥಳದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು, ಹೇಗಾಗ್ಬೇಕು ಏನಾಗ್ಬೇಕು ಅಂತ ನಾವು ಕೇಳ್ತೀವಿ. ಯಾಕೆಂದ್ರೆ ನಾವು ಒಂಥರ ಈ ಗುಡೆ ಹೋಗೋರ್ ತರ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತೀವಿ. ಆದ್ರೆ ಅವರಲ್ಲಿ ಸ್ಥಿರವಾಗಿ ಇರೋರು ಅವ್ರನ್ನ ಕೇಳ್ತಾ ಇದ್ದಾಗ ಅಂತ ಆ ರೀತಿನಲ್ಲಿ ಮಾಡಿದಾಗ ನಮ್ಮ ಎಷ್ಟೋ ಕಾರ್ಯಕ್ರಮಗಳನ್ನ ಅವರೇ ಸಂಪೂರ್ಣವಾಗಿ ರನ್ ಮಾಡ್ತಾರೆ. ನಾವು ಬರೀ ಹೊರಗಿಂದ ಒಂದು ಸಪೋರ್ಟ್ ಮಾಡ್ತೀವಿ ಅಂದ್ರೂ ತಪ್ಪಾಗ್ಲಾರ್ದು. ಆಗ ನಿಮ್ಗೆ ವಾಲಂಟಿಯರ್ಸ್ ಹೆಚ್ಚೆಚ್ಚು ಸಿಗ್ತಾ ಹೋಗ್ತಾರೆ, ಇನ್ವಾಲ್ವ್ ಆಗ್ತಾರೆ ಅಂತ. ವೆರಿ ಗುಡ್. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸೋಣ. ಎಲ್ಲ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗಿಂತ ಹೆಚ್ಚಾಗಿ ಸವಿತಾ ಸುಲಗೋಡು ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದು ಒಂದು ಒಳ್ಳೆ ಅವಕಾಶ ಅನ್ಕೋತೀನಿ. ಯಾಕೆಂದ್ರೆ ಎಷ್ಟೊಂದು NGO ಮಿತ್ರರ ಜೊತೆ ನನ್ನ ಒಂದು ಸಣ್ಣ ಅನುಭವ ಅನ್ಬಹುದು, ಅದನ್ನ ಹಂಚ್ಕೊಳ್ಳೋದಕ್ಕೆ ಸಿಕ್ಕಿದ್ದು ನನಗೂ ಬಹಳ ಸಂತೋಷ. ಯಾವುದೇ ರೀತಿಯ ಸಹಾಯ ಬೇಕಾದ್ರೆ ಅಥವಾ ನೋಡ್ತೀವಿ ನಿಮ್ಮ ಸಂಸ್ಥೆಯಲ್ಲೂ ಅಂದ್ರೂ ಕೂಡ SVYM ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನಮಸ್ತೆ.